ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಮನಸ್ಸೆಂಬ ಮಂಗನನ್ನ ಕಟ್ಟಿ ಹಾಕು, ಚಿಗಿಲು ಹೋಗಂಗದ, ಸ್ವಲ್ಪ ಜಾಗಿಯಾಗಿ ನೋಡ್ಕೊ ಅಂತ ಪದ ಹಾಡಿದ್ರು. ಇನ್ನೊಂದ್ಸಾರಿ ಹಾಡ್ರಿ ಅದು. ಶಿವನಾಮವ ಕಲಿಸಿ ಬಳಸಿಸಬೇಕು. ಮನಸ್ಸನ್ನು ಮಂಗನ್ನ ನೀ ಸಾಕಬೇಕು. ಶಿವದೋಡಿ
ಕಟ್ಟಿ ಹಾಗೋ ಈಗ ನೋಡಿ ಹೋದಿಲೋ ಕಟ್ಟಿ ಹಾಗೋ ಮನಸ್ಸ ಎರಡು ರೀತಿಯ ತಪ್ಪು ಮಾಡ್ತದ. ಒಂದನೇ ತಪ್ಪು ಏನಂದ್ರ ಆಕ್ಟಿವ್ ಆಗಿತ್ತು ಅಂತಂದ್ರೆ, ಕ್ರಿಯಾಶೀಲವಾಗಿತ್ತು ಅಂದ್ರೆ ಅದು ಭೋಗಿಸೋದಕ್ಕಿಂತ ಕೆಡಿಸಾಕದೆ ಬಹಳ. ಏನಾರ ತಿನ್ನಕ್ಕೆ ಅದು ಪಟ್ಟಿಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಿಗೆ ಕೆಡಿಸಿ ಒಗೆಯೋದು ಬಹಳ ಮಾಡ್ತದ. ಎದ್ದೊತ್ತದ್ದು ಉಣದಾಡ್ತದ, ಜಿಗಿದಾಡ್ತದ. ಅದು ಒಂದು. ಇನ್ನ ಒಂದು ಅದಕ್ಕಿಂತ ದೊಡ್ಡ ತಪ್ಪು ಮಾಡ್ತದ ಮನಸ್ಸು. ಅಪರಾಧ ಏನ್ ಮಾಡ್ತದ ಹೇಳ್ರಿ? ನಿಲ್ಲಂಗಿಲ್ಲ. ಅದು ಆಯ್ತದ ಹೇಳಿವಲ್ಲ. ಈಗ ಚಂಚಲವಾಗಿರ್ತದ ಅನ್ನೋದು ಹೇಳಿದೆವು. ಚಂಚಲವಾಗಿರ್ತದೆ. ಆಕ್ಟಿವ್ ಆಗಿತ್ತು ಅಂತಂದ್ರ ಅದೋ ಆಕ್ಟಿವ್ ಆಗಿರ್ತದ. ಸ್ವಲ್ಪ ಒಂದು ರೀತಿ ನೀತಿ ಏನು ಇಲ್ಲ. ಅದು ಏನ್ ಬೇಕಾದ್ರೆ ಮಾಡ್ತದ. ಮತ್ತ ಆಕ್ಟಿವ್ ಆಗಿ ಇಲ್ಲ ಅಂತಂದ್ರೆ ಏನ್ ಮಾಡ್ತದ? ಗಪ್ ಕುಂದಿರ್ತದ, ಸುಮ್ ಕುಂದಿರ್ತದ. ಬದುಕೇದು ಸತ್ತದ ಅನ್ನಂಗೆ ಗಪ್ ಕೂತ್ ಬಿಡ್ತದೆ. ಏನಾರ ಕೇಳಿದ್ರ ಹೇಳಿದ್ರೆ ಏನು ಹೇಳಂಗಿಲ್ಲ, ಹೇಳಿದ್ರೆ ಕೇಳಂಗಿಲ್ಲ. ಇದು ಅದಕ್ಕಿಂತ ದೊಡ್ಡ ತಪ್ಪದು. ಮಂಗ್ಯಂದು ಒಂದನೇ ಅಪರಾಧ ಹೇಳಿದ್ದು ಕೇಳ. ಅದಕ್ಕಿಂತ ದೊಡ್ಡ ಅಪರಾಧ ಏನಾರ ಕೇಳಿದ್ದು ಹೇಳಲಾರ್ದಂಗೆ ಗಪ್ ಕುಂದಿರ್ತದಲ್ಲ, ಅದು ದೊಡ್ಡ ಅಪರಾಧ. ಎಲ್ಲ ತಿಳಿದು ಕೂಡ ಒಂಚೂರಾದ್ರೂ ಬಾಯಿ ತೆರೆದು ಪ್ರಯತ್ನ ಮಾಡಿ ಹೇಳಬೇಕು. ನಮ್ಮಲ್ಲಿ ಹುಡುಗರಿಗೆ ತರಬೇತಿ ಕೊಡ್ಲಕ್ಕ ಟ್ರೈನಿಂಗ್ದವ್ರು ಬರ್ತಾರ. ದೊಡ್ಡ ದೊಡ್ಡ ಕಂಪ್ನಿ ಮಾಲಕರು ಬರ್ತಾರ, ಮ್ಯಾನೇಜರ್ ಬರ್ತಾರ, ಅನುಭವಿಗಳು ಬರ್ತಾರ. ಆ ಮಕ್ಕಳು ಫೈನಲ್ ಇಯರಿಗೆ ಬಂದಾಗ ನೌಕರಿ ಸಿಗ್ಬೇಕಾದ್ರ ನಮ್ಮ ಊರಾಗ ನಮ್ಮ ಭಾಷೆ ಹೆಂಗಿರ್ತದ ಅದೇ ರೀತಿ ಇರ್ತವ. ಬೆಂಗಳೂರು, ಮೈಸೂರು, ಬಾಂಬೆ, ಡೆಲ್ಲಿ, ಕಲ್ಕತ್ತಾ, ಮದ್ರಾಸ್ ಅಂತಲ್ಲೆಲ್ಲ ದೊಡ್ಡ ಫಾರಿನ್ ಕಂಪ್ನಿಗಳಿಗೆ ಎಲ್ಲ ಇಂಟರ್ವ್ಯೂ ಕೊಡ್ಲಕ್ ಹೋಗ್ಬೇಕಾದ್ರ ಅಲ್ಲಿ ಆ ಕಂಪನಿ ನೌಕರಿಗೆ ತಗೊಳ್ಳೋದು ಒಂದೇ ಪದ್ಧತಿ ಇರ್ತದ. ಆ ಪದ್ಧತಿ ಪ್ರಕಾರ ಇವ್ರನ್ನ ತಯಾರು ಮಾಡ್ಬೇಕು ನಾವು. ಅದಕ್ಕೆ ಅವರು ಬಂದಾಗ ಒಂದು ಗಾಂಭೀರ್ಯ ಕಾಯ್ಕೊಂಡು ಹೋಗ್ಬೇಕು. ಹುಡುಗರು ಸೀರಿಯಸ್ಸಿನ ಸ್ಥಿರ ಇಲ್ಲ, ಕೆಲವೊಂದು ಮಾತಾಡ್ತಾವ, ಕಿಟಿಪಿಟಿ ಮಾಡ್ತಾವ. ಅದ್ರ ಸಲುವಾಗಿ ಸ್ವಲ್ಪ ನೀವು ಹುಡುಗರ ಮಧ್ಯೆ ಕುಂದಿರ್ರಿ. ಏನಾರ ಗದ್ದ ಮಾಡಿದ್ರೆ ಅವ್ರಿಗೆ ವಾರ್ನಿಂಗ್ ಕೊಡ್ರಿ. ಇಲ್ಲ ಅಂದ್ರೆ ಅವ್ರ ಹೆಸರು ಬರ್ಕೊಡ್ರಿ. ಇಲ್ಲ ಅಂದ್ರೆ ಅವ್ರ ಫೋಟೋ ತೆಗೆದು ನಮ್ಮ ಮಕ್ಕಳ ಸರಿ ಇಮಿಡಿಯೇಟ್ ಕರೆಸಿ ವಾರ್ನಿಂಗ್ ಕೊಡ್ತೀವಿ. ಹಿಂಗೆಲ್ಲ ಇರ್ತಾವ ಕ್ರಮಗಳು. ಅದ್ರ ಪ್ರಕಾರ ನಮ್ಮದೊಂದು ಶಿಸ್ತು ಕಾಯ್ಕೊಂಡು ಹೋಗ್ತಾ ಇರ್ತೀವಿ. ಒಬ್ಬರಿಲ್ಲ ಒಬ್ಬರು ಸ್ಟಾಫ್ ಹುಡುಗರು ಹಿಂದರೆ ಮುಂದರೆ ಎಲ್ಲರ ಕೂತು ಅಡ್ಡಾಡ್ಕೋತ ಕಂಟ್ರೋಲ್ ಮಾಡ್ತಿರ್ತೀವಿ. ಏನ್ ಹೇಳ್ತಾರ ಕೇಳಬೇಕು, ಕೇಳಲೇಬೇಕು. ಅದ್ರಾಗ ಏನ್ ಮುಲಾಜಿನೇ ಇಲ್ಲ. ಕುಂದಿರ್ಬೇಕು, ಕೇಳಬೇಕು, ಸುಮ್ ಕೊಡ್ಬೇಕು. ಅದ ನಾನು ಒಬ್ಬ ಬಂದಿದ್ದೆ ತರಬೇತಿದಾರ. ಆ ಒಂದು ಹೆಂಗ ಸಿಸ್ಟಮ್ ಅಂದ್ರ ಒಟ್ಟಗಪ್ ಕುಂದಿರೋದಿಲ್ಲ. ಹುಡುಗರಿಗೆ ಏನಾರ ಪ್ರಶ್ನೆ ಕೇಳೋದು, ಒಂದಕ್ಕೊಂದು ಡಿಸ್ಕಸ್ ಮಾಡೋದು. ನಿಮ್ಮನ್ನ ನೀವೇ ಮಾತಾಡ್ಕೋಬೇಡ್ರಿ, ನಮ್ ಸಂಗಟ್ ಮಾತಾಡ್ರಿ. ಏನಾರ ಮಾತಾಡೋದಿದ್ರ ನಾವ್ ಹೇಳಿದ್ದು ಕೇಳ್ರಿ, ಇಲ್ಲ ನಾವು ಕೇಳ್ರಿ, ನಾವು ನಿಮಗೆ ಹೇಳ್ತೀವಿ ಅಂತ. ಹಿಂಗೆಲ್ಲ ನಾವು ಕೇಳಿದ್ದು ನೀವು ಹೇಳ್ಬೇಕು, ನಾವ್ ಹೇಳಿದ್ದು ನೀವು ಕೇಳ್ಬೇಕಂತ ಬೇರೆ ತರಬೇತಿದಾರರು ಒಂದ್ ರೀತಿ ಇದ್ರ, ಇವನೊಂದು ಮೆಥಡ್ ಏನಿತ್ತು, ಏನಾರ ಕೇಳಿ ಕೂತ್ಬಿಡವ. ನಿನಗ್ ಕೇಳಿದ ಉತ್ತರ ನಿನಗ್ ಗೊತ್ತಿಲ್ಲ ಅಂದ್ರೆ ನಿನ್ ಬಗ್ಲ ನಮಗೆ ಕೇಳು, ಡಿಸ್ಕಸ್ ಮಾಡಿ ಹೇಳು ಅನ್ನೋ ಓದು. ಅದ್ರ ಇದೇನ್ ಪದ್ಧತಿ ಅಂದ್ರ ಮಂಕಿ ಶುಡ್ ನಾಟ್ ಲುಕ್ ಲೈಕ್ ಡೆಡ್ ಮಂಕಿ. ಸತ್ತ ಕೋತಿ ಇದ್ದಂಗೆ ಇರಬಾರ್ದು. ಅದು ಆಕ್ಚುಲ್ ಜೀವಂತ ಕೋತಿ ಇದ್ದಂಗೆ ಇರ್ಬೇಕು. ಪದ್ಧತಿ ಮೇಲೆ ಕೆಲಸ ನಡೆದಿರ್ಬೇಕಲ್ಲ. ಇನ್ನು ಅದು ಆಕ್ಟಿವ್ ಇರ್ಬೇಕಂತನೋ, ಆಕ್ಟಿವ್ ಇರ್ಬೇಕು. ನಮ್ ಪ್ರಶ್ನೆ ಕೇಳಿದಾಗ ಅದು ಡಿಸ್ಕಸ್ ಮಾಡಿ ಅದರದೇ ವಿಚಾರದಾಗ ಅದು ಮುಣಗ್ಬೇಕು. ಅವ್ರಿಗೆ ಅದೇ ವಿಚಾರದಾಗ ಮುಣಗಿಸ್ಬೇಕು. ಮಾತಾಡೋದಲ್ಲ ಮಾತಾಡ್ಲಿ, ಎಷ್ಟು ಮಾತಾಡ್ತಾರ ಮಾತಾಡ್ಲಿ,
ಎದ್ದು ನಿಂತು ಮಾತಾಡ್ರಿ, ನಿಮ್ ಫ್ರೆಂಡ್ಸ್ನಾಗ ಮಾತಾಡ್ರಿ, ಒಂದೇನಾರ ಕ್ವಶನ್ ಹಾಕಿ ಇಟ್ಬಿಡಪ್ಪ. ಇದೇನು ಓಸು ಓದಿರ್ತಾವಲ್ಲ ನಿಮ್ ಟ್ರೈನಿಂಗ್ನಾಗ ಎಲ್ಲ ಅವರು ಏನು ವಿಷಯ ಕೊಡ್ಲಾರ್ದಕ್ಕ, ಏನು ಕೆಲಸ ಕೊಡ್ಲಾರ್ದಕ್ಕ ಎದ್ದೋದು ಏನೋ ಮಾತಾಡ್ತಿರ್ತಾರೆ, ಏನೋ ಕೆಲಸ. ಈಗ ಅವ್ರು ಮಾತಾಡೋದಕ್ಕೆ ನಾನೊಂದು ವಿಚಾರ ಕೊಡ್ತೀನಿ. ಆ ವಿಚಾರ ಕೊಟ್ಟಾಗ ಆ ವಿಚಾರವನ್ನ ಕುರಿತು ನಮಗೆ ತಿಳಿದಷ್ಟು ತಾವು ವಿಚಾರ ಮಾಡಿ, ತಿಳಿಲಾರ್ದು ಬಗ್ಲನ್ನವ್ರು ವಿಚಾರ ಮಾಡ್ಕೊಂಡು ಹೇಳ್ರಿ ಅಂತೀವಿ. ಈಗ ನೋಡ್ರಿ ಎಲ್ಲರೂ ವಿಚಾರ ಮಾಡಿ ಹೆಂಗ್ ಹೇಳ್ತಾರೆ. ಇದು ಒಂದು ತರ ಸ್ಟೈಲ್. ನಾವೇನೋ ಕೇಳಿದಾಗ ಅವ್ರು ಹೇಳಲಾರ್ದ ಕಪ್ಪು ಕೂತಿರೋದ್ರ ತಪ್ಪಾಗ್ತದ ಇಲ್ಲ, ಸೈಲೆಂಟ್ ಕುಂದಿರೋದು ತಪ್ಪು ಹೌದಾ ಇಲ್ಲ, ಏನಾರ ಕೇಳ್ದಾಗ ಹೇಳಲಿಲ್ಲ ಅಂತಂದ್ರೆ ತಪ್ಪದು, ಮೋಸ. ತಮಗೆ ತಾವು ಮಾಡಿಕೊಳ್ಳೋ ಮೋಸನೇ ಅದಷ್ಟೇ. ಏನಾರ ಕೇಳಿದಾಗ ಹೇಳ್ಬೇಕು, ಏನಾರ ಹೇಳಿದಾಗ ಕೇಳಬೇಕು. ಅದು ಇದ್ದಾಗೆ ಅದಕ್ಕೆ ಶಿಕ್ಷಣ ಅಂತ. ಆ ಕ್ಷಣದಲ್ಲಿ ಆ ರೀತಿಯ ಒಂದು ಶಿಸ್ತು ಕಾಯ್ಕೊಂಡು ಹೋಗ್ಬೇಕು. ಯಾರ್ಯಾರ ತತ್ವಪದ ಹಾಡ್ತಾರೆ ಅನ್ನ ಕೂತ್ಬಿಡೋದು. ಏನ್ ದಾಡ್ಯಾಗ್ಯದ ಒಂದು 4 ತತ್ವಪದಗಳು ಯೂಟ್ಯೂಬ್ನಾಗ ತೆಗೆದಕ್ಕೆ ಕೇಳಿ ಮುಂಜಾನೆ ಹಿಡಿದು ಸಂಜೆ ತನಕ ಒಂದೊಂದೇ ಪದ ಪ್ರಾಕ್ಟೀಸ್ ಮಾಡ್ಲಕ್ಕ, ಇನ್ನೊಬ್ರು ಹಾಡಿದಂತ ಕಾಪಿ ಮಾಡಿ ಹಾಡ್ಲಕ್ ಬರಂಗಿಲ್ಲ, ತಪ್ಪದಕ್ಕೆ ಮುಂದಿರ್ತೀರಿ. ಪ್ರಯತ್ನ ಮಾಡಕ್ ಬರಂಗಿಲ್ಲ. ಅಲ್ಲಿ ಒಂದು ಅವಕಾಶ ಅದ, ಚೆನ್ನಾಗಿ ತತ್ವಪದ ಹಾಡ್ಲಕ್ಕೆ ಯಾ ಹಳಿನಾಯಿ ಕೇಳಂಗಿಲ್ಲ. ಅಂತದ್ರಾಗ ಇಂಥದೊಂದು ಅವಕಾಶ ಕೊಟ್ಟಾರ. ನಾ ಹಾಡಿದ್ದು ಕೇಳಕ್ ಇಷ್ಟು ಮಂದಿ ಬಾಯಿ ಕರ್ಕೊಂಡು ಕೂತಾರ. ನಮ್ ಸತ್ಸಂಗ ಬಿಟ್ಟು ಹೊರಗೆ ಎಲ್ಲಾರು ಹೋಗಿ ಹಾಡ್ರಿ, ನಿಮ್ಗೆ ಅವಸರ. ಇಲ್ಲಿ ಒಂದು ಅವಕಾಶ ಕೊಟ್ಟರೆ ಚಂದ ಪ್ರಾಕ್ಟೀಸ್ ಮಾಡಿ ಹಾಡಿ, ಇಲ್ಲೊಂದು ರೂಢಿ ಮಾಡ್ಕೊಂಡು, ಒಂದು ಆಕಾರ ತಗೊಂಡು, ಒಂದು ಚಂದ ಇನ್ನೊಬ್ಬರಿಗೆ ಸಂತೋಷ ಪಡಿಸಂತ ಒಂದು ಗುಣ ಬೆಳೆದುಕೊಂಡು, ಮತ್ತೆ ಸುತ್ತಮುತ್ತ ಎಲ್ಲರ ಕಾರ್ಯಕ್ರಮ ಮಾಡೋದಲ್ಲಿ ಹೋಗಿ ನಾನು ಒಂದು ತತ್ವಪದ ಹಾಡ್ತೀನಪ್ಪ ಅಂತಂದ್ರೆ ಅವಾಗ ನಿಮ್ಗೆ ಹೆಂಗಿರ್ತದ? ಏನು ಮಾಡ್ಲಾರ್ದು ಸರಿ ಬಿಟ್ರೆ ಕೋತಿಗತ್ಲೆ ಕುಣದಾಡೋದು ಇಲ್ಲ ಅಂತಂದ್ರೆ ಸತ್ತ ಕೋತಿ ಕೂತಂಗೆ ಗಾಪ್ ಕೂತ್ಬಿಡೋದು. ಇವೆರಡು ದೊಡ್ಡ ತಪ್ಪುಗಳು. ಸತ್ತ ಕೋತಿಗತ್ಲೆ ಆಗ್ಬಾರ್ದು. ಬಿಟ್ರೆ ಆ ಕಡೆ ರಾಂಗ್ ಮಾಡೋದು, ಇಲ್ಲಾಂದ್ರೆ ಈ ಕಡೆ ರಾಂಗ್ ಮಾಡೋದು. ನಡ್ಬರ್ಕ ಅಣುವಿನಲ್ಲಿ ಬರೋದು ಕಲಿಬೇಕು. ಅಣುವಿನಲ್ಲಿ ಇರ್ಬೇಕನ್ನೋದು ಬುದ್ಧಿ ಇಲ್ಲದಕ್ಕೆ ನಿಮ್ಗೆ ಇಷ್ಟು ತ್ರಾಸ ಆಗತ್ತೆ. ಗುರು ಹೇಳಿದ ವಿದ್ಯೆಯನ್ನು ಅಣುವಿನಿಂದ ತಿಳ್ಕೊಂಡು, ಅಣುವಿನಲ್ಲಿ ಅರಿತು, ಅಣುವಿನಿಂದ ನಡೆದು, ಅಣುವಿನಿಂದ ನುಡಿದು. ಈ ಅಣುವಿನಾಗ ಇಲ್ಲ ನೀವು, ಅದೇ ನಿಮ್ ಸಮಸ್ಯೆ. ನಮ್ಮ ಅಣುವಿನಲ್ಲಿ ನೀವಿಲ್ಲ. ಅದಕ್ಕೆ ಇಂಗ್ಲಿಷ್ನಾಗ ಏನಂತಾರೆ, ವೆರಿ ಪೂರ್ ರೆಸ್ಪಾನ್ಸ್. ಏನು ರೆಸ್ಪಾನ್ಸ್ ಸರಿಗಿಲ್ಲ ಇವ್ರದು ಅಂತಾರೆ. ಅದಕ್ಕೆ ರೆಸ್ಪಾನ್ಸ್ ಚಂದ ಇರ್ಬೇಕು, ಪೂರ್ ರೆಸ್ಪಾನ್ಸ್ ಇರ್ಬಾರ್ದು, ರಿಚ್ ಇರ್ಬೇಕು. ಹೇಳಿದ ಕೂಡಲೇ ಹೇಳಕ್ ಬರ್ಬೇಕು. ಹಾಡದ ಕೂಡಲೇ ನಾನ್ ಹಾಡ್ತೀನಿ. ಯಾರ ಪಾಠಗಳು ತಯಾರು ಮಾಡ್ಕೊಂಡಿದ್ರೆ ನಾನ್ ಪಾಠ ಮಾಡ್ತೀನಿ, ನಾನ್ ತಯಾರು ಮಾಡೀನಿ. ಏನ್ ನಿಮ್ ಸ್ವಂತದ್ದೇನಾರ ಟಿಣಿಕಿ ನಿಮ್ದು ಏನಾರ ಜ್ಞಾನ ಹೇಳ್ರಿ ಹೇಳಿಗ ಬುಕ್ ಕೊಟ್ಟಿವಿ, ನೋಟ್ಸ್ ಕೊಟ್ಟಿವಿ, ನಮ್ಮದು ಆಡಿಯೋ ಅದ, ಎಲ್ಲಾನು ಕೇಳಿ ಒಂದು 4 ಅಕ್ಷರ ಬರೀಲಕ್ ತಯಾರಿಲ್ಲ ಅಂದ್ರೆ ನೀವು ಅರಿವಿನಲ್ಲಿ ಇಲ್ಲ, ಅಯೋಗ್ಯರದ್ರಿ, ನಾಲಾಯಕರದ್ರಿ ಅಂತೇಳಿ ನಿಮ್ಗೆ ಏನ್ ಬೈದ್ರು ನಿಮಗೆ ನಾಚಿಕೆನೂ ಇಲ್ಲ, ಬಿಟ್ಟೋರೆ ಅನ್ನಂಗ ಹೋಗಂಗೂ ಇಲ್ಲ, ಇಲ್ಲಿದ್ದು ಏನು ಕೆಲಸನೂ ಮಾಡಂಗಿಲ್ಲ. ಇದು ಏನ್ ಮಾಡ್ಬೇಕಿಂತವ್ಕ? ಕೆಲವು ಜನರು ಮಾಡ್ಲಕತ್ತೀರಿ. ಅದರಿಂದ ಏನಾಗ್ತದೆ ಅಂತಂದ್ರೆ ಹೇಳೋರಿಗೆ ಇಂಟ್ರೆಸ್ಟ್ ಬರಲ್ಲ, ಕೇಳೋರಿಗಂತೂ ಉಳಿದವ್ರಿಗೆ ಎಂದಿಷ್ಟು ಚೆನ್ನಾಗಿ ಕೇಳೋರು ನಾವೇನ್ ತಪ್ಪು ಮಾಡೀವಿ, ನಾವು ರೆಗ್ಯುಲರ್ ಆಗಿ ನೀವು ಹೇಳ್ದಂಗೆ ಮಾಡ್ಲಕತ್ತೀವಿ, ಅವ್ರ ಸಲುವಾಗಿ ನಮ್ಗೆಲ್ಲ ಯಾಕೆ ಶಿಕ್ಷೆ ಕೊಡ್ತೀರ ಅಂತ ಅವ್ರು ನಮ್ಮ ಸಂಗ ಜಗಳಕ್ಕೆ ಬರ್ತಾರೆ. ಹಿಂಗೆಲ್ಲ ಆಗತ್ತೆ. ಆಕ್ಟಿವ್ ಆಗಿ ಯಾಕೆ ಮಾಡಬಾರ್ದು? ನೀವು ಒಂದೆರಡು ಹಾಡ ಹಾಡ್ಲಕ್ಕೆ ಬರಲ್ಲ, ಒಂದೆರಡು 4 ಅಕ್ಷರ ಬರೋದಕ್ಕೆ ದಿನ 10 ನಿಮಿಷದ ಪಾಠ ತಯಾರು ಮಾಡ್ಕೊಳಕ್ಕಾಗಂಗಿಲ್ಲ. ನೀವು ಶಾಲಿ ಕಲ್ಸದ್ದು ಎಲ್ಲಿ ಹೋಯ್ತು? ಏನದ ನಿಮ್ಮಲ್ಲಿ ಯೋಗ್ಯತೆ? ಇದು ಆಯ್ತಾ? ನೆಕ್ಸ್ಟ್ ಏನಪ್ಪ, ಮಂಗ್ಯಾನ ಪುರಾಣ ಮುಗೀತು. ಈಗ ಇನ್ನೂ ಒಂದು ಮಂಗ್ಯಾನ ಪುರಾಣ, ಚಿದಾಭಾಸ ಜೀವ. ಇದು ಒಂದು ದೊಡ್ಡ ಮಂಗ್ಯ. ಚಿದಾಭಾಸನ ಬಗ್ಗೆ ನಿನ್ನೆ ಹೇಳಿದ್ದೆ ನಾನು. ಜ್ಞಾನ ಪ್ರತಿಪಾದನ ಸ್ಥಳ ಶ್ರೀಮನ್ ನಿಜಗುಣರ ಕೈವಲ್ಯ ಪದ್ಧತಿಯ 20ನೇ ಪದ್ಯ. ಚಿದಾಭಾಸನ 7 ಅವಸ್ಥೆಗಳನ್ನು ಕುರಿತು ಏನ್ ಮಾಡ್ಬೇಕು ತಿಳ್ಕೊಳ್ರಿ ಅಂತ ಹೇಳಿದ್ದೆ. ಮಾಡಿದ್ರೆ ನಿನ್ನೆ ಪ್ರಾಕ್ಟೀಸು
ರೂಢಿ ಮಾಡ್ಕೊಂಡ್ರ ಮಾಡ್ಯಾರ ಬಗ್ಗೆ ಗೌರಮ್ಮತ ನಿನ್ನೆ ರಾತ್ರಿ ಮಾಡ್ತಾವ. ಗೌರಮ್ಮ ತಿಳಿತಾ ಏನ್ ತಿಳ್ಕೊಂಡಿರಿ? 7 ಆವತ್ತೇಳು 1ನೇ ಆವತ್ತೆ ಯಾವುದು? ಅಜ್ಞಾನ, 2ನೇದು ಆವರಣ, 3 ವಿಕ್ಷೇಪ, 4 ಪರೋಕ್ಷ ಜ್ಞಾನ, 5 ಅಪರೋಕ್ಷ ಜ್ಞಾನ, 6 ಲೋಕ ನಿವೃತ್ತಿ, 7 ನಿರಂಕುಶ ತೃಪ್ತಿ. ನಾ ಕೇಳಿದ್ದು 1ನೇ ಆವತ್ತೆ ಯಾವುದು? ರೈಲು ಬಿಡಬೇಡ್ರಿ ಉದ್ದಕ್ಕೆ. ಒಂದು ಮಾರ್ಕಿನ ಪ್ರಶ್ನೆ 1 ಮಾರ್ಕಿನ ಉತ್ತರ. ಹೆಚ್ಚಿಗೆ ಉದ್ದಕ್ಕೆ ಹೇಳಿದ್ರೆ ಏನು ಉತ್ತರ ಆಗಿಲ್ಲ. ಅಜ್ಞಾನ ಏನದ? ಅಜ್ಞಾನ ಅಂತ ಅಜ್ಞಾನ ಅಂದ್ರೆ ಏನು? ಮುಂಜಾನೆ ಹಿಂಗೆಲ್ಲ ಕೇಳ್ತಿರೋದು ಗೊತ್ತಿದ್ರೆ ಇನ್ನೊಂದರ ಏನೋ ತಯಾರಾಗ್ತಿದ್ದೆವು. ಈಗ ನೋಡಿದ್ರೆ ಮುಂಜಾನೆಲ್ಲ ತಗೊಂಡು ಕೂತಿರು ಪುರಾಣ ಅಂತೇಳಿ. ನನ್ನನ್ನ ಮರೆತಿರೋದು ಅಜ್ಞಾನ. ಅದ್ರಾಗ ಹಂಗೆ ಬರ್ದಾರೇನು? 1ನೇ ಅವಸ್ಥೆಗೆ ಏನ್ ಪದ್ಯ ಬರ್ದಾರ, ಏನ್ ನುಡಿ ಬರ್ದಾರ, ಅದ್ರಾಗ ಏನ್ ಅರ್ಥ ತೆಗೆದ್ರಿ? ನಿಮ್ದು ಕೈನ ಹಾಕಿ ಹೇಳ್ಬೇಡ್ರಿ. ನಿಜಗುಣ ಶಿವಗಳು ಏನ್ ಹೇಳ್ಯಾರ? ತನ್ನನ್ನು ತಾನು ಮರೆತಿರುವುದೇ ಅಜ್ಞಾನವೆನಿಸುವುದಕ್ಕೆ. ತನ್ನನ್ನು ತಾನು ಮರೆತಿರುವುದು, ತನ್ನನ್ನು ತಾನು ಅರಿಯದಿರುವುದು. ತಾನೇ ಬ್ರಹ್ಮ, ಜೀವೋ ಬ್ರಹ್ಮ ಇವ ನಾಪರಹ. ತಾನೇ ಬ್ರಹ್ಮ ಅನ್ನೋದು ಅರಿಯದಿರುವುದು. ಈ ಚಿದಾಭಾಸನ ಅವಸ್ಥೆ ಯಾಕೆ ಕೇಳಿದ್ರು ಅಂತಂದ್ರೆ, ಇಲ್ಲಿರೋವು 3 ಅದಾವ ನಿಮ್ಮ ಹತ್ರ. ಒಂದು ಸಾಕ್ಷಿ ಅಂದ್ರೆ ಆತ್ಮ, ಬ್ರಹ್ಮ, ಶಿವ. ಮತ್ತೇನಂತೀರಿ? ಉಪಯುಕ್ತ ಚೇತನ. ಹೌದಿಲ್ಲ? ಇದು ಏನದು? ಪರಮ ಅಧಿಷ್ಠಾನ ವಸ್ತು. ಹೌದಲ್ಲ? ಮತ್ತಿನ್ನೊಂದು ಹೆಸರು ಹೇಳಿಲ್ಲ ಮೊನ್ನೆ. ಅಂತಃಕರಣ ವಿಶಿಷ್ಟ ಚೇತನ. ಇದು ತಿಳ್ಕೋಬೇಕು. ಅದು ಏನದಪ್ಪ ಅಂದ್ರೆ, ಚಿದಾಭಾಸ ಅಂದ್ರೆ ಏನು? ಅಂತಃಕರಣ ವಿಶಿಷ್ಟ ಚೇತನ, ಕಲ್ಪಿತ ಪುರುಷ, ಜೀವ ಏನೆಲ್ಲ ಅನ್ಕೋಬಹುದು. ಒಂದು ಅಧಿಷ್ಠಾನ ವಸ್ತು ಅದ, ಅದು ಬ್ರಹ್ಮ, ಸಾಕ್ಷಿ, ಮತ್ತೆ ಉಪಯುಕ್ತ ಚೇತನ, ಮತ್ತೆ ಕೂಟಸ್ಥ, ಮತ್ತೆ ದೇವರು ಅಂತೇಳಿ ಅಂತಿರಲ್ಲ, ಅವನು ಒಬ್ಬನೇ ದೇವರು ಅಂತಿರಲ್ಲ, ಅದು ಒಂದೇ ಏಕದೇವ ಅಂದ್ರೆ ಇವನೇ ಸಾಕ್ಷಿ ಪರಮಾತ್ಮ. ಅವ ನಿಮ್ಮೊಳಗದನು. ಮಹಾಕಾಶ ಯಾವ ರೀತಿ ಘಟದೊಳಗ ಘಟಾಕಾಶವಾಗಿದೆಯೋ ಅದೇ ರೀತಿ ಜಗದಗಲ ಮುಗಿಲಗಲವಾಗಿರುವ ಶುದ್ಧ ಬ್ರಹ್ಮ ನಿಮ್ಮೊಳಗ ಬಂದು ಕೂಟಸ್ಥ ಆಗ್ಯಾನ. ಸಾಕ್ಷಿ ಆಗ್ಯಾನ, ಉಪಯುಕ್ತ ಚೇತನ ರೂಪದಲ್ಲಿ ಅದನ. ಅವನಿಗೇನಾರು ಉಪದೇಶ ಬೇಕೇನು? ವಿಚಾರ ಸಾಗರ, ನಿಶ್ಚಲ್ಲ, ಸುಂದ ಏನಾರ ಉಪದೇಶ ಅವನಿಗೆ ಬೇಕೇನು? ಸಾಕ್ಷಿಗೆ ಅವನಿಗೆ ಯಾರ್ದಾರ ಅವಶ್ಯಕತೆ ಯಾರು? ಗುರುವಿಗೆ ಗುರು ಶಿಷ್ಯ ಏನಾರ ಮಾಡ್ಕೊಂಡು ಶಾಸ್ತ್ರ ಓದ್ಕೊತ್ ಕೂತು ಅರ್ಥ ತಿಳ್ಕೊಂಡು ಇವೆಲ್ಲ ಅವನಿಗೆ ಅವಶ್ಯಕತೆ ಅದೇನ್ರಿ? ಸಾಕ್ಷಿಗೆ, ಕೂಟಸ್ಥನಿಗೆ ಅವನೇ ಜ್ಞಾನ ಸ್ವರೂಪ ಅದನ. ಜ್ಞಾನ ಸ್ವರೂಪಕ್ಕೆ ನಂತರ ಅವನೇ ಚಿದ್ರೂಪ ಬ್ರಹ್ಮನಿದ್ದಾನೆ. ಚಿದ್ರೂಪ ಅಂದ್ರೆ ಜ್ಞಾನ ಸ್ವರೂಪ. ತಾನೇನದನ ತನಗೂ ಗೊತ್ತು, ಇಡೀ ಜಗತ್ತೇನದ ಅದೆಲ್ಲ ಅವನಿಗೆ ಗೊತ್ತು.
ಎಲ್ಲವನ್ನೂ ಬಲ್ಲವಂತ ಸರ್ವಜ್ಞ ಅದನ. ಅವನಿಗೆ ಬೇಕಾಗಿಲ್ಲ. ಅವನ್ ಹೆಂಗದನ? ಹಾಲಿದ್ರಂಗ ಅದನ. ಹಾಲು ಅಂತ ಎದ್ರಾಗಿಟ್ಟಿರ್ತೀರಿ? ಹಾಲನ್ನ ಹಾಲು ಎದ್ರಾಗಿರ್ತದೆ. ಒಂದು ಪಾತ್ರೆ ಒಳಗದ ಇಲ್ಲ, ಒಂದು ಗ್ಲಾಸ್ನಾಗೋ ಕಪ್ನಾಗೋ ಬೊಗಣೆಗೋ ಹಾಲು ಅದ. ಬೊಗಣೆಗೆ ಹಾಕ್ತಿರಿಲ್ಲ, ಒಂದು ಪಾತ್ರೆ ಒಳಗೆ ಹಾಕ್ತಿರ ಇಲ್ಲ ಹಾಲು? ಹಾಲು ಪಾತ್ರೆ ಒಳಗೆ ಹಾಕ್ತಿರಿ. ಆಗ ಇನ್ನ ಒಂದ್ ಏನದ, ಒಂದು ಸಾಕ್ಷಿ ಬ್ರಹ್ಮ ಇದ್ದದ್ದು. ಇನ್ನ ಒಂದ್ ಏನದ ನಿಮ್ಮ ಹತ್ರ? ಸ್ಥೂಲ ಶರೀರ. ಈ ಸ್ಥೂಲ ಶರೀರ ಏನದ ಅಂದ್ರೆ ಪಾತ್ರೆ ಇದ್ದಂಗ ಅದ. ಏನಾರೆ ಹಾಕೋ ಮಾರೆ, ನನ್ಗೆ ಯಾಕೆ ತಲೆ ತಿಂದೆ ಅಂತದ ಪಾತ್ರೆ. ಹಾಲರೆ ಹಾಕು, ನೀರಾರೆ ಹಾಕು, ಮತ್ತಿನ್ನೇನ್ ಸುಡುಗಾಡ ಹಾಕು, ನನ್ಗೇನ್ ಮಾಡೋದಲ್ಲ. ಏನ್ ಹಾಕಿದ್ರೆ ನನ್ಗೇನಾಗದಲ್ಲ, ನೀಗೇನಾರೆ ಹಾಕಂತ. ಅದು ಸೂಕ್ಷ್ಮ ಶರೀರ. ಹೀಗೆ ಇದು ಸ್ಥೂಲ ಶರೀರ ಏನಂತದ, ಏನ್ ಹಾಕಿದ್ರು ಹೂ ಅಂತ ಅಷ್ಟೇ. ಕಲ್ಲ ಮಣ್ಣ ಹಾಕಿದ್ರು ಹೂ ಅಂತ, ಅದು ಏನ್ ತಲೆ ಕೆಡಿಸೋ ಹೋಗಂಗಿಲ್ಲ. ಅಂಥದ್ದು ಸ್ಥೂಲ ಶರೀರ ಅಂದ್ರೆ ಪಾತ್ರೆ ಇದ್ದಂಗ. ನೀ ಮನಸ್ಸಿಗೆ ತಿಳಿದದ್ದು ಹೇಳು ಮಾಡ್ತೀನಿ, ಅರಿವಿಗೆ ತಿಳಿದದ್ದು ಹೇಳು ಮಾಡ್ತೀನಿ, ನಾನು ನಿನ್ನ ಸೇವಕ. ನೀನ್ ಏನ್ ಹೇಳಿದ್ ನಾ ಮಾಡ್ತೀನಿ, ಇನ್ನು ಬಿಟ್ಟು ನಂದೇನದ, ನಾನು ನೀನ್ ಹೇಳಿದ್ ಕೇಳಕ್ಕೆ ಕೂತೀನಿ. ಹೋಗಮ್ಮ ಅಂದ್ರೆ ನಡಿ ಹೋಗಮ್ಮು, ಏನಾರ ಮಾಡಮ್ಮಂದ್ರೆ ಮಾಡಮ್ಮು, ತಿನ್ನಮ್ಮಂದ್ರೆ ತಿನ್ನಮ್ಮ, ನೀ ಹ್ಯಾಂಗಂತಿ ಹಾಕ ಅಂತೇಳಿ ನನಗ ನೀನು ಈ ಜ್ಞಾನ ಹೇಳಿ ತಲೆ ಕೆಡ್ಸಕ್ ಬರ್ಬೇಡ. ನನಗಂತೂ ಏನು ಬೇಕಾಗಿಲ್ಲ, ಏನ್ ಹೇಳಿದ್ದು ಮಾಡ್ತೀನಿ, ಮುಗಿದು ಹೋಗ್ಬಿಡ್ತು, ಅಷ್ಟೇ ನನ್ನ ಕೆಲಸ. ಹಿಂಗಾಗಿ ಆ ಸ್ಥೂಲ ಶರೀರಕ್ಕ ಏನು ಎಲ್ಲರ ಸ್ಥೂಲ ಶರೀರ ಎದುರಚ್ಚದೇನು? ನೀವ್ ಎದ್ದು ಹೋಗ್ಬೇಕಂದ ಟೈಮ್ನಾಗ ಹೇಳಾರ್ದಂಗ ಬ್ಯಾಡ ಬ್ಯಾಡ ಕುಂತದೇನದು? ಏನಾರ ತಿನ್ಬೇಕನ್ನ ತಿನ್ನಲ್ಲ ನಾ ಅಂತ ಕುಂತದೇನು? ಎಷ್ಟು ಸರೆಂಡರ್ ಆಗಿ ನಿಮ್ ಸಂಗಟ ಅನುವಿನಾಗದ ಗೊತ್ತದ. ನಿಮ್ ಮನಸ್ಸಿನಾಗ ಏನ್ ಆಲೋಚನೆ ಬರ್ತದ ಅವೆಲ್ಲ ಒಟ್ಟು ಅದು ಮಾಡ್ತದೆ ರೈಟ್ ಅಂತ. ಅದಕ್ಕೂ ಏನು ಉಪದೇಶ ಬೇಕಾಗಿದೆ. ಈಗ ಉಪದೇಶ ಬೇಕಾಗಿದ್ದು ಕೂಟಸ್ಥರಿಗೂ ಬೇಕಾಗಿಲ್ಲ, ನಿಮ್ಮ ಸ್ಥೂಲ ಶರೀರಕ್ಕೂ ಬೇಕಾಗಿಲ್ಲ. ಆ ಕೂಟಸ್ಥ ಸ್ಥೂಲ ಶರೀರ ಅವರಿಬ್ಬರೇ ಇದ್ರಂತಂದ್ರೆ ಸಮಸ್ಯೆ ಇದ್ದಿದ್ದಿಲ್ಲ. ಇಲ್ಲೇನದ ಮನಸ್ಸು ಅನ್ನೋದು ಒಂದು ಬಂದದಲ್ಲ ನಿಮ್ಮ ಅಂತಃಕರಣದಲ್ಲಿ. ಆ ಮನಸ್ಸು ಏನದ ಅಂದ್ರೆ ಅದೇ ಚಿದಾಭಾಸ, ಅದೇ ವಿಶಿಷ್ಟ ಚೇತನ. ಅದಕ್ಕೆ ಏನಾಗಬೇಕಾಗ್ಯದ ಈಗ ಜೀವ ಅಂತ ಏನಂತಿರಲ್ಲ, ಅದಕ್ಕ ಉಪದೇಶ ಬೇಕಾಗ್ಯದ. ಅದಕ್ಕೆ ಉಪದೇಶ ಬೇಕಾಗ್ಯದ. ಅದು ಹೆಂಗದಪ್ಪ ಅಂದ್ರೆ ಹೆಂಗದ? ಒಂದು ಪಾತ್ರೆ ಅದ, ಒಂದು ಹಾಲದ, ಒಂದು ಸಕ್ಕರೆ ಅದ. ಸಕ್ಕರೆ ಇದ್ದಂಗದು ಯಾವುದು? ಚಿರಾಭಾಸ. ಅದು ಏನ್ ಮಾಡ್ತದ? ಸಕ್ರೆ ಹಾಕ್ಲಾರ ಹಾಲು ಕುಡಿದ್ರೆ ಹೆಂಗಿರ್ತದ ನಿಮಗ? ಸಕ್ರೆ ಹಾಕ್ಲಾರ ಚಾ ಕುಡಿದ್ರೆ ಹೆಂಗಿರ್ತದ? ಯಾರ ಹಾಲು ಕೊಟ್ಟಿರ್ತು, ಬರೀ ಹಾಲು ಒಂದು ಕಪ್ ಹಾಲು ಕೊಡ್ರಿ ಸಾಕು. ಸಕ್ರೆ ಹಾಕ್ಲಾರ ಹಾಲು ಕೇಳಿ ಹಾಲು ಕೊಟ್ಟಿದ್ದೆ ಅಂದ್ರೆ ಅದಂಗಾಗ್ತದ. ಸಕ್ರೆ ಬೇಕದ, ಸಕ್ರೆ. ಅದು ಸಕ್ರೆ ಏನ್ ತಿಳ್ಕೊಂಡ್ಬಿಟ್ಟದ, ನಾನೇ ಹಾಲು ಅಂತ ತಿಳ್ಕೊಂಡ್ಬಿಟ್ಟ. ತನ್ನನ್ನು ತಾನು ಸರಿಯಾಗಿ ಏನದೀನಂತ ತಿಳ್ಕೊಂಡಿಲ್ಲ. ಅದಕ್ಕೆ ಏನಾಗಬೇಕಾಗ್ಯದ? ಆ ಸಕ್ರೆ ಹಾಲಿನಾಗ ಹಾಕಿ ಸತ್ಸಂಗಕ್ಕೆ ಯಾವಾಗ ಬಂತು ಆವಾಗ ಏನಾಯ್ತು, ಅದು ಸಕ್ರಿನೋ ಕಲ್ಲು ಸಕ್ರಿನೋ ಬೆಲ್ಲದ ತುಂಡೋ ಏನೋ ಒಂದು ಆದಲ್ಲ, ಹಿಂಗ ಹಾಲಿನಾಗ ಹಾಕಿ ಕೂಡ್ಲೇನೆ ಕರಿಬಿಡ್ತದೆ. ನಾವು ಸತ್ಸಂಗಕ್ಕೆ ಬಂತು ಅಂದ್ರೆ ಅದು ಹಾಲಿನಾಗ ಬಿದ್ದು ಸಕ್ಕರೆ ಇದ್ದಂಗ. ಅದು ಹಂಗೆ ಬಿಟ್ಟರೆ ಕರಗ್ತದೇನೋ? ಅದಕ್ಕೇನ್ ಮಾಡ್ಬೇಕು? ಹಾಲಿನಾಗ ಚಮಚ ತಗೊಂಡು ತಿರುಗಿಸ್ಬೇಕಾಗುತ್ತೆ. ಕ್ರಿಯಾ ಬೇಕದಕ್ಕೆ, ಕ್ರಿಯಾ. ಅದು ಕರಗಿಸ್ಬೇಕಾದ್ರ ಕ್ರಿಯಾ ಬೇಕು. ಅದಕ್ಕೊಂದಿಷ್ಟು ಕೆಲಸ ಮಾಡ್ಬೇಕಾಗ್ತದೆ. ಸುಮ್ನೆ ಕರಗಂತಂದ್ರೆ ಹಂಗೆ ಇಟ್ರೆ ಅದು ಹಂಗೆ ತಾಳಕ್ ಕೂತ್ಬಿಡ್ತದೆ. ನೀವು ತಿರುಗಿಸಿದ್ರು ಕರಗಂಗಿಲ್ಲ ಒಂದೊಂದ್ ಸಾರಿ, ಹಂಗೆ ಉಳಿದಿರ್ತದಿಲ್ಲ. ಎಷ್ಟು ತಿರುಗಿಸಿದ್ರು ಹಂಗೆ ಉಳಿದಿರ್ತದೆ ಇನ್ನೊಂದೆಷ್ಟು. ಅಂಥದ್ದು ಚಿದಾಭಾಸ. ನೀವು ತಿರುಗಿಸಿದ ಮೇಲೂ ಹಾಲಿನಾಗ ದಾವದಾಗ ಸಕ್ಕರೆ ಉಳಿದಿರ್ತದಿಲ್ರಿ.
ಉಳಿದಿರ್ತದೆ. ಯಾಕಂದ್ರೆ ಸರಿಯಾಗಿ ತಿರುಗಿಸಿರಂಗಿಲ್ಲ ಅಷ್ಟೇ. ಅದಕ್ಕ ಒಂದೊಂದು ಸಾರಿ ತಿರುಗಿಸಿದಂಗ ಅದು ಕರಕೋತ್ ಹೋಗ್ತದೆ. ಒಂದನೇ ಸಾರಿ ತಿರುಗಿಸಲಾರ್ದಕ್ಕೆ ಏನಾಯ್ಕುಂತದ? ಅಜ್ಞಾನ ಆಯ್ಕುಂತದ. ಅಜ್ಞಾನ ಆಯ್ಕುಂತ ಏನಾಗ್ಯದ? ತಾನೇನದ ಗೊತ್ತಿಲ್ಲ, ಬ್ರಹ್ಮ ಏನದನ ಗೊತ್ತಿಲ್ಲ, ಜೀವ ಬ್ರಹ್ಮರ ಏಕತ್ವನೂ ಗೊತ್ತಿಲ್ಲ, ಜೀವ ಬ್ರಹ್ಮರ ಭೇದನೂ ಗೊತ್ತಿಲ್ಲ. ಒಟ್ಟ ಅದೇನದ ತಂದೆ ಒಂದು ಸ್ಪೆಷಾಲಿಟಿ ಮೇಂಟೈನ್ ಮಾಡ್ಕೊಂಡು ಹೋಗ್ಲಕತ್ತ. ಅದು ಎಲ್ಲ ನಿಜವಾಗಿ ನಾವು ಶಬ್ದಗಳು ಬಳಸ್ತೀವಿ, ಆದ್ರ ಅವುಗಳನ್ನ ಭೋಗಿಸೋದು ಬೇರೆ ಎದರದೋ ಆಧಾರದ ಮೇಲೆ ನಾವು ಭೋಗಿಸ್ತೀವಿ. ಈಗ ನೋಡ್ರಿ, ಇಡ್ಲಿ ತಿನ್ಬೇಕು ಅಂತೀರಿ. ಇಡ್ಲಿ ತಿನ್ಬೇಕಂದ್ರೆ ಬರೀ ಇಡ್ಲಿ ಕೊಟ್ರ ಇಡ್ಲಿ ರುಚಿನೇ ಗೊತ್ತಿಲ್ಲ ಎಷ್ಟೋ ಮಂದಿಗೆ. ಇಡ್ಲಿ ಹೆಂಗಿರ್ತದ ರುಚಿನೇ ಗೊತ್ತಿಲ್ಲ. ಆ ಸಾಂಬಾರ್ ಚಟ್ನಿ ಟೇಸ್ಟ್ ಮೇಲೆ ಇಡ್ಲಿ ರುಚಿ ಗೊತ್ತ. ಸಾಂಬಾರು ಚಟ್ನಿ ಅವು ಇರ್ಲಿಲ್ಲ ಅಂತಂದ್ರೆ ಇಡ್ಲಿ ಅಲ್ಲೇ ಅನ್ನೋದೊಂದು ತಿಳ್ಕೊಂಡ್ಬಿಟ್ಟಾರ. ಬರೇ ಇಡ್ಲಿ ತಿಂದು ನೋಡ್ರಿ ಒಂದ್ಸಾರಿ, ಏನು ಹೊಟ್ಟಿ ಕೆಡಂಗಿಲ್ಲ, ಏನು ಅದು ಉಪ್ಪು ಹೆಚ್ಚಾಗಿ ಅನ್ನಂಗಿಲ್ಲ, ಖಾರ ಹೆಚ್ಚಾಗ್ಯದ, ಏನೇನು ಅನ್ನಂಗಿಲ್ಲ. ಸುಮ್ಮನೆ ತಿಂತೀರಿ, ಆನಂದವಾಗಿರ್ತದೆ. ತಪ್ಪೊಂದು ಇಡ್ಲಿ ತಿನ್ರಿ. ಅಲ್ಲಿ ಏನಾಗ್ಯದ, ಸಾಂಬಾರು ಚಟ್ನಿ ನಾನೇ ಇಡ್ಲಿ ಅಂತ ಹೇಳ್ಬಿಟ್ಟದ. ಈಗ ಮೂಲ ಇಡ್ಲಿ ಮರ್ತು ಹೋಗ್ಬಿಟ್ಟದ. ಇಡ್ಲಿ ಟೇಸ್ಟೇ ಗೊತ್ತಿಲ್ಲ, ಚಹಾ ಪುಡಿ ಟೇಸ್ಟೇ ಗೊತ್ತಿಲ್ಲ, ಚಹಾ ಪುಡಿ ಹೆಂಗಿರ್ತದೆ ಟೇಸ್ಟೇ ಗೊತ್ತಿಲ್ಲ. ಸಕ್ಕರೆ ಪಾಕ ಮಾಡ್ಕೊಂಡು ಕುಡಿದು ಚಹಾ ಅನ್ನೋ. ರೊಟ್ಟಿ ಉಣ್ಬರ್ರಿ, ರೊಟ್ಟಿ ತಿಂದು ನೋಡ್ರಿ ಒಂದ್ಸಾರಿ. ತಪ್ಪೊಂದು ರೊಟ್ಟಿ ತಿಂದಿರ? ಇಲ್ಲ. ಯಾವುದೋ ಒಂದು ಮಸಾಲೆ ಹೊಡೆದು ಪಲ್ಯ, ಒಗ್ಗರಣೆ ಹೊಡೆದು ಪಲ್ಯ ತಿಂದ್ರೆ ನಿಮ್ಗೆ ರೊಟ್ಟಿ ತಿಂದಂಗೆ. ಮೂಲ ವಸ್ತುಗಳ ರುಚಿನೇ ಗೊತ್ತಿಲ್ಲ ನಿಮಗೆ. ಆ ನಾಲಿಗೆಗೆ ಆ ಮೂಲ ವಸ್ತುಗಳ ಪರಿಚಯ ಮಾಡಿಸ್ಬೇಕು. ಅನ್ನ, ತಪ್ಪನನ್ನ ಉಣ್ಬೇಕು. ಉಪ್ಪಿಗೆ ಏನು ಇರಲ್ಲ, ತಪ್ಪನನ್ನ ಉಣ್ಬೇಕು. ಅನ್ನದ ರುಚಿ, ಅನ್ನದ ಅದರದೇ ಆದ ರುಚಿ ಅದ. ಆ ರುಚಿ ಅನುಭವ ನಿಮಗೆ ಇಲ್ಲವೇ ಇಲ್ಲ. ಒಂದಿಷ್ಟು ಬಿಸಿ ಬಿಸಿ ಇರೋದು ಪ್ಲೇಟ್ನಾಗ ಅನ್ನ ಹಾಕೊಂಡು ತಪ್ಪನ ಅನ್ನ ಉಂಡ್ರಿ ಒಂದು ದಿವಸ, ಹೆಂಗಿರುತ್ತೆ? ಉಂಡ್ ಪ್ರಯತ್ನ ಮಾಡಿರಿ ಅಂತವೇನಾರೆ. ರೊಟ್ಟಿ ತಿಂದು ನೋಡ್ರಿ, ಇಡ್ಲಿ ತಿಂದು ನೋಡ್ರಿ, ತಪ್ಪನ್ನು. ಅಲ್ಲಿ ಎಲ್ಲ ಬೇರೆ ವಸ್ತುವಿನ ಸಕ್ಕರೆ ಹಾಕ್ಲಾರ್ದು ಬರೇ ಚಾ ಪುಡಿ ನೀರ ಕುದಿಸ್ಕೊಂಡು ಕುಡಿದ್ ನೋಡ್ರಿ, ಅವ್ರ ಟೇಸ್ಟ್ ಹೆಂಗಿರ್ತದ ಅನ್ನೋದು ಮೊದಲು ಅನುಭವಿಸ್ರಿ. ಹಂಗ ಇಲ್ಲೇನಾಗ್ಬಿಟ್ಟದ, ತಾನೊಂದೇನೋ ಬ್ಯಾರೆ ಅಂತ ತಿಳ್ಕೊಂಡ್ಬಿಟ್ಟದದು. ಈ ಜಗತ್ತಿನಿಂದ ತಾನು ಡಿಫರೆಂಟ್ ಅಂತ ತಿಳ್ಕೊಂಡ. ಈ ರೀತಿ ತನ್ನಿಂದ ಭಿನ್ನವಾಗಿ ಒಂದು ಜಗತ್ತದ, ಒಂದು ದೇವರದನ, ನಾನು ಬೇರೆ ಅದೀನಿ ಅಂತೇಳಿ ಒಂದೇನೋ ಅಜ್ಞಾನಿ. ಅದು ಜ್ಞಾನ ಇಲ್ಲದಂತೂ ಒಂದು ಅದ. ಅದಕ್ಕೆ ಒಂದನೇ ಸ್ಥಿತಿ, ಅದು ಎಂಟ್ರಿ ತಗೋಬೇಕಾದ್ರೆ ಮೊದಲ ಚಿದಾಭಾಸನಲ್ಲಿ ಅಜ್ಞಾನ ಇದ್ರೆ ಈ ಜ್ಞಾನಕ್ಕೆ ಬರ್ಲಕ್ಕೆ ಸಾಧ್ಯ. ರೋಗ ಇದ್ರೆ ದವಾಖಾನಿಗೆ ಹೆಂಗ್ ಬರ್ತಾರ ಹಂಗ. ರೋಗ ಇರ್ಲಾರ್ದವ್ರು, ಆರಾಮಿದ್ದವ್ರು ಎದಕ್ಕೆ ದವಾಖಾನಿಗೆ ಬರ್ತಾರ? ಅಜ್ಞಾನ ಮೊದಲು ಇರಬೇಕು ನಮ್ಮ ಹತ್ರ, ಅಂದ್ರೆ ಜ್ಞಾನಕ್ಕೆ ಬರ್ಲಕ್ಕ ಉಪಯೋಗ ಆಗ್ತದೆ. ಆಮೇಲೆ ಎರಡನೇದೇನದ ಆವರಣ. ಆವರಣ ಅಂದ್ರೇನು? ಎರಡು ಆವರಣಗಳು, ಒಂದು ಅಸತ್ವಪಾದಕ ಆವರಣ, ಇನ್ನ ಒಂದು ಅಭಾನಪಾದಕ ಆವರಣ. ಅಸತ್ವಪಾದಕ ಆವರಣ ಅಂದ್ರೆ ಏನಾಗ್ಯದ? ಪರಮಾತ್ಮ ಎನ್ನುವುದು ಇಲ್ಲ ಅನ್ನೋದೇ ಅಸತ್ವಪಾದಕ ಆವರಣ. ತನ್ನೊಳಗೇನೋ ಒಂದು ಆತ್ಮ ಚೈತನ್ಯ ಆದ ಇಲ್ಲ. ಪರಮಾತ್ಮನ ಎಲ್ಲೋ ಹೊರಗೆಲ್ಲೋ ಆದ ಅಂತಲ್ಲ, ನಿಮ್ಮೊಳಗಿನ ಆತ್ಮ ಚೈತನ್ಯ ಇಲ್ಲ, ಅದು ಆತ್ಮನೇ ಇಲ್ಲ, ಆದ ಇಲ್ಲ ಅನ್ನೋದೇನು ಗೊತ್ತಿಲ್ಲ ಅನ್ನೋದು ಅಜ್ಞಾನ. ಇಲ್ಲ ಅಂತೇಳಿ ಒಂದು ನಿರ್ಧಾರ. ಮತ್ತೆ ಇನ್ನ ಒಂದೇನು ಅಭಾನಪಾದಕ ಆವರಣ ಅಂತಂದ್ರ ಆ ಪರಮಾತ್ಮ ಸ್ವರೂಪ ತನ್ನದೇ ಒಂದು ಸ್ವರೂಪ, ಪರಮಾತ್ಮ ತಾನೇ ಅನ್ನೋದು ಗೊತ್ತಿಲ್ಲ. ಇವು ಒಂದು ಎರಡನೇ ಆವರಣ. ಇವೆಲ್ಲ ಕಳ್ಕೊತೋಗ್ಬೇಕು. ತಾನು ಏನದನ, ತಾನು ಒಂದು ಜೀವ. ಒಂದನೇ ಆವರಣವಾದಾಗ ಒಂದನೇದು ಅವಸ್ಥೆ ಒಳಗ ಅವನು ಒಂದು ಜೀವ ಅಂತ ಅರ್ಥ ಮಾಡ್ಕೋಬೇಕು. ಎರಡನೇ ಅವಸ್ಥೆ ಒಳಗ ಬ್ರಹ್ಮ ಅಂತ ಒಬ್ಬ ಅದನ, ಆ ಬ್ರಹ್ಮ ನನ್ನದೇ ಸ್ವರೂಪ ಅನ್ನೋದು ಅರ್ಥ ಮಾಡ್ಕೋಬೇಕು.
ಮುಂದೆ ಮೂರನೇದು ಭ್ರಾಂತಿ. ಏನು? ಜನನ ಮರಣ ಪಾಪ ಪುಣ್ಯ ಇವೆಲ್ಲ ಕರ್ತೃತ್ವಗಳು, ಇವೆಲ್ಲ ಆತ್ಮನಲ್ಲೇ ಪ್ರತೀತಿ ಆಗ್ತವ, ನನಗೆ ಅನುಭವಿಸ್ಲಕ್ ಬರ್ಲಕತ್ತದ ಅಂತ ಹಿಂಗ ತಾನೇ ಕೂಟಸ್ಥನಿಗೆ ಆಗ್ಲಕತ್ತದ. ಅದು ಕೂಟಸ್ಥನಿಗೆ ಆಗಲ್ಲ. ಅದು ಆಗದ ಯಾರಿಗಾಗ್ತದ ಅಂದ್ರೆ ಸೂಕ್ಷ್ಮ ಶರೀರಕ್ಕೆ ಆಗ್ತಿರ್ತದ. ಅಂಥದೊಂದು ಅಜ್ಞಾನ. ಇದೇನದ? ಈ ಪದ್ಯದ ಒಂದು ಬಿಡಿಸುವುದಕ್ಕೆ ಒಬ್ಬ ದೊಡ್ಡ ಪಂಡಿತರು, ಶಾಸ್ತ್ರಿಗಳು, ಒಟ್ಟ ಇಬ್ಬರು ಶಾಸ್ತ್ರಿಗಳದ. ಜನಾರ್ದನ್ ಪಾಣಿಭಾತೆ ಅಂತ ಒಬ್ಬರು ಪಂಡಿತರದಾರ. ಎಲ್ಲಿ? ಶಾಸ್ತ್ರಿಗಳು. ಈ ಕಡೆ ನಮ್ಮ ಸುರಪುರ ಕಡೆ ಬರ್ತಾರ. ಇನ್ನೊಬ್ರು ಕಜ್ಜಿಡೋಣಿ ಅಂತೇಳಿ ಬಾಗಲಕೋಟೆ ಜಿಲ್ಲೆ ಒಳಗದ, ಅವರು ಅಲ್ಲಿ ಬರ್ತಾರೆ. ಕಜ್ಜಿಡೋಣಿ ಕೃಷ್ಣಾನಂದ ಶಾಸ್ತ್ರಿಗಳಂತ. ಇನ್ನೊಬ್ರು ಜನಾರ್ದನ್ ಪಾಣಿಭಾತೆ ಅಂತ. ಯಾವ ಶಾಸ್ತ್ರ, ಯಾವುದೇ ಶಾಸ್ತ್ರದ ಯಾವ ಮೂಲೆ ಮೂಲೆ ಒಳಗಿನ ಶಬ್ದ ಅರ್ಥಗಳನ್ನ ಕೇಳಿ ಅರ್ಥ ತಿಳ್ಕೊಳ್ಳೋದು ಎಲ್ಲ ಮಾಡ್ಬೋದು. ಅಂತ ಮಹಾತ್ಮರದು ಒಂದು ಈ ಕೈವಲ್ಯ ಪದ್ಧತಿ ಪ್ರಕಾರ ಜ್ಞಾನ ಪ್ರತಿಪಾದನಾ ಸ್ಥಳದ 20ನೇ ಪದ್ಯದ ವಿಶ್ಲೇಷಣೆ ನಿಮಗ ಶುದ್ಧ ಬ್ರಹ್ಮ ಸ್ವರೂಪ ಅನುಭಾವಿಗಳಂತೇನದಲ್ಲ ಆ ಗ್ರೂಪ್ನಾಗ ನಿಮಗೆ ಹಾಕಿನಿ. ಅದನ್ನ ತೆಗೆದು ನೋಡಿ, ನೀಟಾಗಿ ನೋಡಿ ಅರ್ಥ ಮಾಡ್ಕೊಡ್ರಿ. ಇನ್ನ ನಿಮಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ನಾವು ಅದಕ್ಕೆ ಮುಂದಿಂದು ಅನುಭವಕ್ಕೆ ತಂದು ಕೊಡ್ತೀವಿ. ಶಾಸ್ತ್ರಾರ್ಥ ಮಾಡೋದಂದ್ರೇನು? ಶಾಸ್ತ್ರದಲ್ಲಿರುವ ಶಬ್ದವನ್ನ ಬಿಡಿ ಬಿಡಿಯಾಗಿ ತಿಳ್ಕೊಂಡು ಆ ಶಬ್ದದ ಸಮಾನವಾದಂತ ಇನ್ನು ಬೇರೆ ಬೇರೆ ಶಬ್ದಗಳನ್ನ ಬಳಸಿ ಏನ್ ಮಾಡ್ಬೇಕು? ಅರ್ಥ ಮಾಡ್ಕೊಳ್ಳಕ್ ಪ್ರಯತ್ನ ಮಾಡೋದು ಶಾಸ್ತ್ರಾರ್ಥ. ದೃಷ್ಟಾಂತ ಅದು ಇದು ಕೊಟ್ಟು ಇದು ಅನುಭವಕ್ಕೆ ತಂದುಕೊಳ್ಳೋದಂದ್ರೇನು? ಶಾಸ್ತ್ರವನ್ನ ಮೀರಿ ನಿಮ್ಮೊಳಗೆ ಅದರ ಅರ್ಥದ ಆನಂದದಲ್ಲಿ ಮುಳುಗದು ಅಂಥದೊಂದು. ಈ ಶಾಸ್ತ್ರ ನಿಮ್ಗದು ಅರಿವಿಗೆ ಬರೋ ತನಕ ಅಷ್ಟೇ ಶಾಸ್ತ್ರ. ಅದು ಅರಿವಿಗೆ ಬಂದು ಆನಂದ ಆಯ್ತು ಅಂತಂದ್ರೆ ಶಾಸ್ತ್ರ ಬೇಕಾಗಿಲ್ಲ, ಮುಗೀತು ಅದ್ರ ಕೆಲಸ. ಹಂಗ ಒಂದು ಅನುಭವಕ್ಕೆ ತಂದುಕೊಳ್ಳಂತ ಒಂದು ವಿಶ್ಲೇಷಣೆ ಆದ. ಅದಕ್ಕೆ ಏನ್ ಮಾಡ್ಬೇಕು? ಅದು ಮೊದಲು ಕೇಳ. ಅದ್ರ ನನ್ನ 2 ಭಾಗದಲ್ಲಿ ಕೊಟ್ಟದ 2 ಭಾಗಗಳು ಹಾಕಿನಿ, ಅವುಗಳನ್ನ ಕೇಳಿಸಿ. ಅದು ಒಂದು ಆದ್ಮೇಲೆ ನೆಕ್ಸ್ಟ್ ಇನ್ನೊಂದೇನದ, ಈ ವಿನಾಯಕ್ ಬಿದ್ರಿ ಅವರು ಲಿಂಕ್ ಓಪನ್ ಮಾಡಿದ್ದು ಎಲ್ಲರಿಗೂ ಹೇಳಿರ, ಫೋನ್ ಮಾಡಿ ಕಳಿಸಿರ, ಏನ್ ಮಾಡಿರ? ಎಲ್ಲರಿಗೂ ಕಮ್ಯುನಿಕೇಶನ್ ಆಗ್ಯದ? ಎಲ್ಲರಿಗೂ ಕಳಿಸಿನ್ರಿ, ಎಲ್ಲರಿಗೂ ಕಳಿಸಿನ್ರಿ. ನನ್ನ ಕಾಂಟ್ಯಾಕ್ಟ್ ಮತ್ತೆ ಗ್ರೂಪಿಗೆ ಹಾಕಿನ್ರಿ. ಮಾತಾಡ್ತೀರ? ಎಲ್ಲರಿಗೂ ಹೇಳಿ, ಫೋನ್ ಮಾಡಿ ಹೇಳಿರಿ ಅವ್ರಿಗೆ, ದಿನ ಜಾಯಿನ್ ಆಗೋರಿಗೆ. ನಿನ್ನೆ ಓಪನ್ ಮಾಡಿದ್ದೀರಿ, ಇವತ್ತಿನ ಹೇಳ್ತೀನಿ. ಇವೆಲ್ಲ ಜವಾಬ್ದಾರಿಯುತವಾದ ಕೆಲಸಗಳು ಮೊದಲ ಇಲ್ಲಿ ಮಾತನಾಡಬೇಕು, ಅನುಮತಿ ತಗೋಬೇಕು, ಹೆಂಗ ಏನು ಮಾರ್ಗದರ್ಶನ ತಗೋಬೇಕು. ನಾನು ಒಂದು ಲಿಂಕ್ ಓಪನ್ ಮಾಡ್ತೇನ್ರಿ ಅಂತ ಹೇಳ್ಬೇಕು, ಎಲ್ಲರಿಗೂ ಮಾಡ್ರಿ ಅಂತ ಹೇಳೀನಿ. ಆದ್ರ ಮಾಡಿ ಒಂದೇ ಸಲ ಅಪ್ಲಿಕೇಶನ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಈ ಗ್ರೂಪಿನ ಮೇಲೆ. ಈಗ ಎಷ್ಟು ಮಂದಿ ಕಡಿಮೆ ಆಗ್ಯಾರ ನೋಡ್ರಿ, 7 ಮಂದಿ ಇಲ್ಲ, 7 ಮಂದಿ 6 ಮಂದಿ ಇಷ್ಟು ಮಂದಿ ಬಂದ್ರಿ. ಇನ್ನು ಉಳಿದವರು ಜಾಯಿನ್ ಆಗೋರಿಗೆ ಗೊತ್ತಾಗಂಗಿಲ್ಲ. ಅವ್ರೇನ್ ಮಾಡೋದು? ಕಂಬಿ ಪ್ರಕಾಶ್ ಅವ್ರದೇ ಒಂದು ಲಿಂಕ್ ಇಟ್ಕೊಂಡು ಕೂತಿರ್ತಾರೆ, ಅದು ಜಾಯಿನ್ ಆಗ್ಲಿಲ್ಲ ಅಂದ್ರೆ ಯಾಕೋ ಏನೋ ಅನ್ನಂಗೆ ಆಗ್ತಿರ್ತದ. 15-20 ಮಂದಿ 30 ಮಂದಿ ಏನದಾರ ದಿನ ಜಾಯಿನ್ ಆಗವ್ರು, ಅವ್ರಿಗೆ ಫೋನ್ ಮಾಡಿ ತಿಳಿಸ್ಬೇಕು. ಗ್ರೂಪ್ನಾಗ ಹಾಕಿದ್ರೆ ಎಷ್ಟೋ ಮಂದಿಗೆ ಗ್ರೂಪ್ ತೆಗೆದು ನೋಡಂಗಿಲ್ಲ. ಇವಕ್ಕೆಲ್ಲ ಒಂದು ಜವಾಬ್ದಾರಿಯುತವಾದಂತ ಕೆಲಸ ಅದಾವ. ನಮ್ಮ ಜೊತೆಗೆ ಯಾಕೆ ಮಾತನಾಡ್ಲಿಲ್ಲ ನೀವು? ಲಿಂಕ್ ಓಪನ್ ಮಾಡಿ ನಾಳೆ ನಮ್ ಪಾಠಕ್ಕೆ ಜಾಯಿನ್ ಆಗ್ಬೇಕಂದ್ರೆ ನಾನು ಮುಂದೆ ಏನ್ ಮಾಡ್ಬೇಕನ್ನೋದು ಹೇಳ್ತಿದ್ದೆ. ಒಬ್ರು ಸಫರ್ ಆಗಬಾರ್ದು ನಾವು ಮಾಡುವ ಒಂದೊಂದು ಹೆಜ್ಜೆಯಿಂದ. ಇವತ್ತು ಲಿಂಕ್, ಇವತ್ತು ನಿಮ್ಮ ಲಿಂಕಿಗೆ ಜಾಯಿನ್ ಮಾಡ್ಬೇಕಂತ ಯಾರು ನಿರ್ಧಾರ ತಗೊಂಡದ್ದು? ನಿರ್ಧಾರ ತಗೊಳ್ಳೋರಿಗೆ ಜವಾಬ್ದಾರಿ ಬೇಡ. ಏನೈತ್ರಿ?
ಇಂಥದ್ದೊಂದು ದೊಡ್ಡ ನಿರ್ಧಾರ ತಗೋಬೇಕಾದ್ರೆ ಜವಾಬ್ದಾರಿಯುತವಾಗಿ ಮುಂದೆ ಏನ್ ಮಾಡ್ಬೇಕು, ಎಲ್ಲರೂ ಸಂಪರ್ಕಾಧಿಕಾರಿಗಳಂತದಿರಲ್ಲ, ಯಾರು ಫೋನ್ ಮಾಡಿ ಹೇಳಿದ್ರೆ ಗೌರಮ್ಮ ಗಂಗಮ್ಮ ಇಬ್ರು ಏನ್ ಮಾಡಿದ್ರು, ಅದಕ್ಕೆ ಸಂಪರ್ಕಾಧಿಕಾರಿ ಅಂತಾರೆ. 4 ಮಂದಿಗೆ ಹೇಳೋದಕ್ಕೆ ಅಧಿಕಾರ ಅಂತಂದ್ರೆ ಹೆಂಗಿರ್ತದ? 4 ಮಂದಿಗೆ ನೀವು ಹೇಳಿದ್ಮೇಲೆ ಮುಂದೆ ಅವರಿಗೆ 4 ಮಂದಿ ಹೆಸರು ಕೊಡ್ಬೇಕು. ಈ 4 ಮಂದಿಗೆ ನೀವು ಹೇಳ್ರಿ, ಈ 4 ಮಂದಿಗೆ ನೀವು ಹೇಳ್ರಿ. 4 16 ಮಂದಿ, 25 ಮಂದಿಗೆ ಒಬ್ಬರೇ ಕೂತು ಹೇಳೋದಿರಂಗಿಲ್ಲ. ನೀವು 4 ಮಂದಿಗೆ ಹೇಳಿ, ಇನ್ನು 4 ಮಂದಿಗೆ ನೀವು ತಿಳಿಸ್ರಿ. ಯಾರ್ಯಾರಿಗೆ ತಿಳಿಸ್ಬೇಕು ಅನ್ನೋದು ಅವ್ರ ನಂಬರ್ ಅವ್ರಿಗೆ ಕೊಟ್ಟು ಬಿಡ್ಬೇಕು, ಅವ್ರು ತಿಳಿಸ್ತಾರೆ. ಒಮ್ಮಿಗೆ ಪಜಲ್ ಆಗಂಗಿಲ್ಲ ಅವರಿಗೆ, ಪಾಠ ಕೇಳೋರಿಗೆ. ಇವತ್ತು ತೊಂದರೆ ಮಾಡಿರಿ ನೀವು. ಇದು ಇಂಥ ನಿರ್ಧಾರಗಳು ತಗೋಬೇಕಾದ್ರೆ ನಮ್ಮ ಹತ್ರ ತಗೊಂಡ್ರೆ ನಾನು ಪ್ರತಿಯೊಬ್ಬರ ಬಗ್ಗೆ ಕಾಳಜಿ ಇರ್ತದಿಲ್ಲ ನನಗೆ ಗೊತ್ತಿಲ್ಲ. ಮುಂಜಾನೆ ಒಮ್ಮಿಗೆ ಬಿದಿರಿ ಅವ್ರ ಲಿಂಕಿಗೆ ಜಾಯಿನ್ ಆದ್ರಿ, ಇದೇನಿದು? ಯಾವಾಗಲಿ ಜವಾಬ್ದಾರಿಯುತವಾಗಿ ಮಾಡ್ಬೇಕು. ಉಳಿದವರೆಲ್ಲ ಅವ್ರ ತ್ರಾಸ ಆಗ್ತದೆ. ಅವರೆಲ್ಲರೂ ಏನಪ್ಪ ಇವತ್ತು ಪಾಠ ಮಾಡಿಲ್ಲ, ಏನಾಯ್ತು ಎಂತು ಗಾಬರಿ ಆಗ್ತಾರ ಅವರು. ಇದನ್ ಮೇಲೆ ಪ್ರಾಣ ಇಟ್ಕೊಂಡು ಕುಂತಿರ್ತಾರೆ ಎಷ್ಟೋ ಜನ. ಅದಕ್ಕೆ ಇದು ಎಲ್ಲಾ ಕಡೆ ಜನರಲ್ ಆಗಿ ಇರಂತ ಒಂದು ಕೈವಲ್ಯ ಪದ್ಧತಿಯ ಪದ್ಯಗಳು ಎಲ್ಲರೂ ಇದನ್ನು ವಿಶ್ಲೇಷಣೆ ಮಾಡಿ ತಿಳ್ಕೊಳ್ಳಕ್ ಬರೋಂಥ ವಿಷಯ ಇದ್ದದಕ್ಕೆ ನಾನು ಅದನ್ನ ವಿಶೇಷವಾಗಿ ವಿಶ್ಲೇಷಣೆ ಮಾಡ್ತಾ ಇಲ್ಲ. ಅವು ವಿಶ್ಲೇಷಣೆ ಮಾಡ್ಲಕ್ ಕೂತ್ನಿ ಅಂತಂದ್ರೆ ಇದು ಬಿಟ್ಟು ಅದೇ ಮಾಡ್ಬೇಕಾಗ್ತದೆ. ಅದರ ಸಲುವಾಗಿ ನಾವು ಅದರದ್ದು ಸೈಡ್ ಸಪೋರ್ಟ್ ತಗೋತೀವಿ. ತಗೊಂಡು ನಿಮ್ಗೆ ಯಾರಿಗೆ ಕೈವಲ್ಯ ಪದ್ಧತಿ ಗೊತ್ತದ ಅವ್ರಿಗೆ ಹೇಳ್ರಿ ಅಂತ ಹೇಳಿರ್ತೀವಿ. ಬಲ್ಲವರು ಹೇಳ್ಬೇಕು. ಗೌರಮ್ಮ ಅವ್ರೇನು ಜ್ಞಾನ ಪ್ರತಿಪಾದನಾ ಸ್ಥಳದ ಎಕ್ಸ್ಪರ್ಟ್ ಅವರು. ಎಲ್ಲರ ಜೀವನ ಶಿವೋಗಿಗಳದ ಎಲ್ಲರ ಶಾಸ್ತ್ರ ಕೇಳಿರೇನ್ರಿ ಗೌರಮ್ಮ ಅವರೇ? ಹೇಳೋದು ಮಾಡಿದಂಥವ್ರು ಬಲ್ಲವರು ಮಾಡೋ ಕೆಲಸ ಅದು. ಗುರುವಿನಿಂದ ಮೊದಲು ಕೇಳಿರ್ಬೇಕು. ಸುಮ್ಮನೆ ಬುಕ್ ನೋಡಿ ಒಮ್ಮೆ ಹೇಳ್ತೀನಿ ಅಂತಂದ್ರೆ ಆಗ ಮಾತಲ್ಲ ಅದು. ಮೊದಲು ನೀವು ಎಲ್ಲಿದ ಗ್ರಹಣ ಮಾಡಿದ್ರಿ ಅದು ಹೇಳ್ಬೇಕಾದ್ರೆ ಅಂಥವ್ರ ಮೇಲೆ ಇಂಥದ್ದೊಂದು ಗುರುತರವಾದ ಜವಾಬ್ದಾರಿ ಕೊಟ್ಟು ಗೌರಮ್ಮ ತಾಯಿಯವರು ಹೇಳ್ಯಾರ ಅಂತ ಹೇಳಿ ಸುಮ್ಕುತ್ರ ಕೈವಲ್ಯ ಪದ್ಧತಿ ಬರ್ತದ ಇಲ್ಲ ನಿಮಗ? ಬಲ್ಲವ್ರು ಅದಿರೇ ಇಲ್ಲ. ಅದರ ಪದ್ಯಗಳು ವಿಶ್ಲೇಷಣೆ ಮಾಡೋದು ಗೊತ್ತಿದ್ದವ್ರು ಅದಿರೇ ಇಲ್ಲ. ಇದ್ರಾಗ ಕಪ್ಪು ಕೂತರು ನೋಡೋದು ಅದರೇ ಇಲ್ಲ. ಇದ್ರಾಗ ಕೈವಲ್ಯ ಪದ್ಧತಿ ಈ ಪದ್ಯ ಬಲ್ಲವ್ರು ಅದಿರೇ ಇಲ್ಲ. ಯಾರು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ, ಅದಿವೆ ಅಂದ್ರೆ ಅದಿವೆ ಅಂತ ಹೇಳಿ. ಮತ್ತೆ ಅಭ್ಯಾಸ ಮಾಡ್ಲಾರ್ದೆ ಹೇಳತ್ತೆ ಯಾರು ಹೇಳ ನಿಮಗೆ? ಅಭ್ಯಾಸ ಮಾಡ್ಲಾರ್ದೆ ಹೇಳತ್ತೆ ಯಾರು? ಎಲ್ಲರ ಬಲ್ಲಿ ಮಣ ಗಟ್ಲೆ ಬುಕ್ ಅದಾವ, ಎದಕ್ಕೆ ತಗೊಂಡಿದಾವು? ಈ ಕೈವಲ್ಯ ಪದ್ಧತಿ ಬಲ್ಲವರು ಯಾರ್ಯಾರಿದ್ರಿ ಹೇಳ್ರಿ, ಸ್ವಲ್ಪ ಹೆಸರುಗಳು ಹೇಳ್ರಿ. ಮತ್ತೆ ಯಾರು ಬಂದಿದ್ದು? ಮತ್ತೆ ನೀವು ಯಾಕೆ ಗಪ್ಪ ಮಾಡಿಲ್ಲ ನೀವು? ನೋಡ್ಕೊಳ್ಳೋದು ಏನೇ ಇಲ್ಲ ಇಲ್ಲ, ನಿಮಗೆ ರೆಡಿಮೇಡ್ ಅದ. ಸೀದಾ ಮಂಗ್ ಅಂತ ಬರ್ತದ. ನಿಮ್ಮಲ್ಲಿ ಓಪನ್ ಮಾಡಿದ್ರಿ ಅಂತಂದ್ರೆ ಏನ್ ನೋಡ್ಕೊತೀರಿ? ಏನ್ ನೋಡ್ಬೇಕು? ರೆಡಿಮೇಡ್ ಅದ. ಬಲ್ಲವರು ಹಿರಿಯರು ಮಾಡ್ಬೇಕಂತ ಕೆಲಸಗಳು ಹೇಳಿದ್ಮೇಲೆ ಪಕ್ಕ ಅನುಭವಕ್ಕೆ ಬರಂಗೆ ಹೇಳ್ಬೇಕು. ಅದು ನೋಡಿದೆ ನಾನು, ಕೆಲಸ ಬರೇ ಆಗಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಕೃಷ್ಣಾನಂದ ಶಾಸ್ತ್ರಿ ಅವರು ಹಾಕಿನಿ. ಆದರೂ ಇನ್ನೂ ಪರಿಪೂರ್ಣವಾಗಿ ಬರಬೇಕು.
ಇನ್ನೂ ಪರಿಪೂರ್ಣ ಬರ್ಬೇಕ, ಇನ್ನೂ ಪರಿಪೂರ್ಣ ಆಗ್ಬೇಕು. ಅವರಿಬ್ಬರದು ನಂಬರ್ ಇಟ್ಕೊಂಡಿರ್ಬೇಕು ಯಾವಾಗಲೂ ನೀವು. ಕಜ್ಜಿಡೋಣಿ ಕೃಷ್ಣಾನಂದ ಶಾಸ್ತ್ರಿ, ಜನಾರ್ದನ್ ಪಾಣಿಮಾತೆ ಸುರ್ಪುರ, ಇವ್ರಿಬ್ಬರು ನಂಬರ್ಗಳು ಇಟ್ಕೊಂಡ್ರೆ ನಿಮ್ಗ ಯಾವುದೇ ಪದ್ಯದ್ದು ಅದು ಅವ್ರಿಗೆ ಫೋನ್ ಮಾಡಿಬಿಟ್ರಿ ಅಂತಂದ್ರ ನೀವು ಎಲ್ಲರೇ ಬಿಜಿ ಇದ್ರು, ಕಾರ್ಯಕ್ರಮ ಜಗ್ಗಿ ಬಿಜಿ ಇರ್ತಾರ ಅವ್ರು. ಅವರೆಲ್ಲ ನಮ್ಮ ಗೃಹಸ್ಥರಿಗೆ ಹೇಳಲ್ಲ, ಅವ್ರು ಸನ್ಯಾಸಿಗಳು ಅವ್ರ ಬಳಿ ಕೂತು ಕೇಳ್ತಿರ್ತಾರ ಪಾಠ. ಅಂತ ದೊಡ್ಡವರು ಅವ್ರು, ಪೂಜ್ಯ ವ್ಯಕ್ತಿಗಳು, ವಯಸ್ಸಾಗ್ಯವ ರತ್ನಗಳು, ನಮ್ಮ ದೇಶದ ಮಹಾನ್ ರತ್ನಗಳು. ಸುಮ್ಮನೆ ಕೈ ಸಿಕ್ಕೋಕೆಲ್ಲ ಭಾರತ ರತ್ನ, ಆ ರತ್ನ, ಈ ರತ್ನ, ಎಲ್ಲದಕ್ಕಿಂತ ದೊಡ್ಡ ರತ್ನಗಳಿವು. ಇಂಥ ರತ್ನಗಳು ಯಾರು ಸರ್ಕಾರದವರು ರೆಕಗ್ನೈಸ್ ಮಾಡಂಗಿಲ್ಲ, ಅದೇ ದುರ್ದೈವ. ಬ್ರಹ್ಮಜ್ಞಾನದ ರತ್ನಗಳನ್ನ ರೆಕಗ್ನೈಸ್ ಮಾಡ್ಲಾರ್ದ ಸುಮ್ ಏನೋ ಕಲ್ಲ ಮಣ್ಣ ತಗೊಂಡು ಏನೋ ಬರೆದವರಿಗೆ ಭಾರತ ರತ್ನ ಕೊಟ್ಬಿಡ್ತಾರೆ. ನಡಿಯಾಕ ಹಿಂಗದ, ಅದಕ್ಕೆ ದೇಶದ ಹಣೆ ಬರ ಹಿಂಗಾಗ್ಯದ. ಮುಂದೆ ಹೋಗೋಣ. ಇದು ಚಿದಾಭಾಸಂದು ನೀವು ಪರ್ಫೆಕ್ಟ್ ಮಾಡ್ಕೊಳ್ರಿ. 7 ಅವಸ್ಥೆಗಳನ್ನ ನಾನು ವಿಚಾರ ಚಂದ್ರೋದಯದಾಗೂ ಹೇಳಿನಿ, ಮತ್ತೆ ಅದೇ ಹೇಳ್ಕೊತ್ ಕುಂದ್ರದ್ರಾಗ ಏನಿಲ್ಲ. ಮತ್ತೆ ಒಬ್ಬರು ಪಂಡಿತರ ವಿಶ್ಲೇಷಣೆ ಹಾಕಿನಿ, ನಿಮ್ಮೊಳಗೆ ನೀವು ಚರ್ಚೆ ಮಾಡ್ರಿ, ಹೇಳೋದು ಕೇಳೋದು ಮಾಡ್ರಿ ಅಂತ ಹೇಳಿನಿ. ಅದನ್ನೇ ಮಾಡ್ಕೊಳಕ್ ನಿಮಗೆ ಸಾಧ್ಯ ಅದ, ಮಾಡ್ಕೊಳ್ರಿ. ಇಲ್ರಿ ಅದಿನ್ನ ನಮ್ಮ ಅನುಭವಕ್ಕೆ ಬರಲ್ದು ಅಂದ್ರೆ ನಾನು ಮತ್ತೆ ಅದನ್ನ ಬೇರೆ ಟೈಮ್ ತಗೊಂಡು ಹೇಳ್ತೀನಿ. ಈ ಟೈಮ್ನಾಗ ಅದು ಹೇಳ್ಕೊತ ಕೂಡ ಶ್ರೀ ವಿಚಾರ ಸಾಗರ 4ನೇ ತರಂಗ, ಉತ್ತಮ ಅಧಿಕಾರಿಯಾದ ತತ್ವದೃಷ್ಟಿಗೆ ಉಪದೇಶ ನಡೆದಿದೆ. ಅದರೊಳಗ 119ನೇ ವಿಷಯಾಂಕ ಏನದ? ಜ್ಞಾನಿಯ ವಿಷಯ ಭೋಗದ ಪ್ರಕಾರ. ಜ್ಞಾನಿ ತಾನು ಪರಮಾನಂದ ಸ್ವರೂಪನಾಗಿ ಪರಮಾನಂದ ಸ್ವರೂಪನಾಗುವುದಕ್ಕೆ ಸಾಧನೆ ಮಾಡ್ತಾ ಇರೋನು ಸಾಧಕ ಅನಿಸ್ಕೊತಾನ. ಪರಮಾನಂದ ಸ್ವರೂಪ ಆದವನು ಸಿದ್ಧ ಪುರುಷ ಅನಿಸ್ಕೊತಾನ. ಮತ್ತೆ ಇನ್ನೊಬ್ಬರಿಗೆ ಪರಮಾನಂದವನ್ನ ಉಂಟು ಮಾಡೋನು, ತನಗಾದ ಆನಂದವನ್ನ ಇನ್ನೊಬ್ಬರಿಗೆ ಉಂಟು ಮಾಡೋನು ಪ್ರಸಿದ್ಧ ಪುರುಷ ಅನಿಸ್ಕೊತಾನ. ಇವರಿಗೆ ತಾವೇ ಆನಂದ ಸ್ವರೂಪರಾದಾಗ ಇಂಥವ್ರಿಗೂ ವಿಷಯದ ಆಸಕ್ತಿ ಆಗ್ತದೇನು? 24 ತಾಸು ಇಡ್ಲಿ, ವಡೆ, ದೋಸೆ, ಪುರಿ, ಶಿರಾ, ಉಪ್ಪಿಟ್ಟು ಎಲ್ಲ ಮಾರಾಟ ಮಾಡಿ ಹೋಟೆಲ್ ಮಾಲೀಕನಿಗೆ ಅವನಿಗೂ ಮತ್ತ ಇಡ್ಲಿ ತಿನ್ಬೇಕನ್ನ ಆಸೆ ಆಗ್ತದೇನು? ಅದ್ರಾಗೆ ಇರ್ತಾನೆ, ಮತ್ತ ಬೇರೆ ಇಡ್ಲಿ ತಿನ್ಬೇಕಂತ, ಅವನಿಗೆ ಬೇರೆ ಹೋಟೆಲ್ನಾಗ ಹೋಗಿ ಏನಾದ್ರು ತಿನ್ಬೇಕಂತ ಆಸೆ ಆಗ್ತದೇನು? ಅವನಿಗೆ ಬೇರೆ ಹೋಟೆಲ್ನಾಗ ಹೋಗಿ ಇಡ್ಲಿ ತಿನ್ನು ಅಂತಂದ್ರ ತಾನೇ ಒಬ್ಬ ಹೋಟೆಲ್ ಮಾಲೀಕನಾಗಿ ಬೇರೆ ಹೋಟೆಲ್ನಾಗ ಹೋಗಿ ತಿನ್ನ ಆಸೆ ಆಗಲ್ಲ ಒಂದು. ಇನ್ನೂ ಒಂದೇನದ, ಆ ತಿನ್ನೋದ್ರಿಂದ ಅವನಿಗೆ ವಿಶೇಷವಾದ ತೃಪ್ತಿ ತನ್ನ ಹೋಟೆಲ್ಗಿಂತ ಇನ್ನೊಂದು ಹೋಟೆಲ್ಗಿಂತ ಚಲೋ ಅನ್ಸೋದೇನು ಅಂತ. ಹಿಂಗೆ ತಾನೇ ಆನಂದ ಸ್ವರೂಪನಾಗಿ ಇವ ವಿಷಯ ಭೋಗಾಸಕ್ತಿ ಆಗ್ತದೇನು? ಮತ್ತೆ ವಿಷಯ ಭೋಗ ಮಾಡಿದ್ಮೇಲೆ ಅವನಿಗೆ ಭಾರಿ ಏನಾರ ವಿಶೇಷವಾದಂತ ತನ್ನೊಳಗಿರೋ ಆನಂದದಕ್ಕಿಂತ ಏನಾರ ದೊಡ್ಡ ಅನುಭವ ಏನಾರ ಆಗ್ತದೇನು ಅಂತ ವಿಷಯ ಭೋಗ ಪ್ರಕಾರ. ಜ್ಞಾನಿಯ ವಿಷಯ ಭೋಗ ಪ್ರಕಾರ ಹೆಂಗದ ಅದು ಹೇಳ್ರಿ. ಇಲ್ಲಿ ತನಕ ಬಹಿರ್ಮುಖಿ ಪುರುಷನಿಗೆ ಸಂಬಂಧಪಟ್ಟಂತೆ ಹೇಳಿದ್ರಿ. ಈಗ ನಮಗ ಜ್ಞಾನ ಮಾರ್ಗದಲ್ಲಿದ್ದು ಜ್ಞಾನ ಸಾಧಕರು ನಾವು, ಹೀಗಾಗಿ ನಮಗ ಜ್ಞಾನಿಯ ವಿಷಯ ಭೋಗ ಪ್ರಕಾರ ಹೇಳ್ರಿ, ಅದು ಅಜ್ಞಾನಿಯ ವಿಷಯ ಭೋಗ ಪ್ರಕಾರವನ್ನು ನೀವು ಹೇಳಿದ್ರಿ ಅಂತ ಹೇಳಿ ಶಿಷ್ಯ ಕೇಳ್ತಾ ಇದ್ದಾನೆ. ಅದಕ್ಕ ಸದ್ಗುರು ಆದವರು ಹೇಳ್ತಾ ಇದ್ದಾರೆ, 41ನೇ ದೋಹ, ಆತ್ಮವಿಮುಖತೆಯು 2 ಪ್ರಕಾರ ಇರ್ತದೆ. ವಿಷಯಾನಂದ ಸ್ವರೂಪಾನಂದಕ್ಕಿಂತ ಬೇರೆ ಅಲ್ಲ. ವಿಷಯಾನಂದ ಸ್ವರೂಪಾನಂದಕ್ಕಿಂತ ಬೇರೆ ಅಲ್ಲ. ನೀನು ಯಾವ ವಿಷಯ ಭೋಗಿಸು, ನಿನಗೇನು ಆನಂದ ಆಗ್ತದ ಅದು ನಿನ್ನ ಸ್ವರೂಪದ ಆನಂದವೇ ಇರ್ತದ ಅನ್ನೋ 2 ವಿಷಯಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಶ್ರೀ ಗುರು ವಾಚ ನೋಡಿ,
ಗುರು ಆದವನು ಈ ವಿಚಾರ ಸಾಗರದಾಗ ಎಲ್ಲರೇ ನಾ ಗುರು ತನ್ನ ಹೆಸರು ಹೇಳ್ಕೊಂಡಾನೆ ನೋಡ್ರಿ, ನಾನೇ ಗುರು ಅಂತೇಳಿ ಎಲ್ಲರೇ ಒಂದ್ ಕಡೆ ಹೆಸರು ಬಂದದೇನ ಒಂದು. ಯಾರದಾರ ಗುರುಗಳು? ನಿಶ್ಚಲದಾಸರೇ ಅದಾರ. ಎಲ್ಲರೇ ಆ ಬುಕ್ನಾಗ ಆ ತುದಿಲಿಂತ ಈ ತುದಿ ತನಕ ಎಲ್ಲರೇ ನಾನು ನಿಶ್ಚಲದಾಸದೀನಿ, ನಾನು ಗುರು ಅದೀನಿ, ನಾ ತತ್ವಜ್ಞಾನ ಹೇಳಕತ್ತೀನಿ, ನೀವು ಮುಂದ್ ಕೂತವ್ರೆಲ್ಲ ನನ್ನ ಶಿಷ್ಯರದ್ರಿ, ನಂದು ಅಂತೇಳಿ ಹಿಂಗೇನಾರ ಹೇಳೇನೇನವ್ರೆಲ್ಲರೇ? ಏನೇನು ಇಲ್ಲ, ಏನೇನು ಇಲ್ಲ, ಏನೇನು ಇಲ್ಲ. ಯಾರು ಬೇಕಾದವ್ರು ತಮ್ಮ ಹೆಸರು ಹಾಕೋಬಹುದು, ಹಂಗ ಮಾಡಿಟ್ಟೋಗ್ಯಾರ ಅವ್ರು ಪುಣ್ಯಾತ್ಮ. ಅದಕ್ಕೆ ಸಿದ್ಧಾರೂಢ ಮಾಡಿದವ್ರು ಸಿದ್ಧಾರೂಢರು ಕೂಡ ಹಾಕೊಂಡ್ಬಿಟ್ರು. ಅದು ನೋಡಿದ್ರೆ ಸಿದ್ಧಾರೂಢರೇ ಜ್ಞಾನ ಹೇಳ್ಯಾರೇನು ವಿದ್ಯಾರ್ಥಿ ಆಗರದ್ದು ಅನ್ನೋ ರೀತಿಯಲ್ಲಿ ಮಾಡಿರ್ತಾರ. ಅದಕ್ಕೆ ಎಲ್ಲೆಲ್ಲಿ ಇಲ್ಲ. ಶ್ರೀ ಗುರು ಏನ್ ಗುರು ಹೇಳ್ತಾರೆ ಏನು? 41ನೇ ದೋಹ. ಸುನಹು ಶಿಷ್ಯ ಇಕ ಬಾತ್ ಮಮ. ನಾನೊಂದು ಮಾತು ಹೇಳ್ತೀನಿ ಕೇಳಪ್ಪ. ಸಾವಧಾನ ಮನಕ್ಕಾನ, ಸಾವಧಾನವಾಗಿ ಕೇಳು, ನನ್ನ ಕಡೆ ಕಿವಿ ಕೊಟ್ಟು ನಿಧಾನವಾಗಿ ಕೇಳು, ಎಚ್ಚರಿಕೆಯಿಂದ ಕೇಳು. ಸುನಹು ಶಿಷ್ಯ ಏಕವಾತ. ಹೇ ಶಿಷ್ಯನೇ, ನಾನು ಒಂದು ಮಾತನ್ನು ನಿನಗೆ ಹೇಳುತ್ತೇನೆ ಕೇಳು. ಸಾವಧಾನ ಮನಕ್ಕಾನ. ಮನಸ್ಸನ್ನ ಮತ್ತ ಕಿವಿಯನ್ನ ನನ್ನ ಮಾತಿನ ಕಡೆ ಲಕ್ಷ್ಯ ಕೊಟ್ಟು ಕೇಳು, ಜಾಗರೂಕತೆಯಿಂದ ಕೇಳು, ಎಚ್ಚರಿಕೆಯಿಂದ ಕೇಳು. ವೈ ದ್ವವಿಧ ಆತ್ಮವಿಮುಖ. ಆತ್ಮವಿಮುಖ ವೈ ದ್ವಿವಿಧ ಆತ್ಮವಿಮುಖ. ಆತ್ಮವಿಮುಖತೆಯಲ್ಲಿ 2 ಪ್ರಕಾರಗಳದವ. ಆತ್ಮವಿಮುಖತೆಯಲ್ಲಿ 2 ಪ್ರಕಾರ ಅದಾವ. ಮತ್ತೇನಂತನ? ಅಜ್ಞಾನಿರು ಸುಜಾನ. ಅಜ್ಞಾನಿರು ಸುಜಾನ ಅಂದ್ರೆ ಆತ್ಮವನ್ನು ಅರಿಯದ ಅಜ್ಞಾನಿ ಮತ್ತು ಆತ್ಮವನ್ನು ಅರಿತ ಸುಜ್ಞಾನಿ. ಆತ್ಮವಿಮುಖ ಹೊರಗಿನ ವಿಷಯಗಳಲ್ಲಿ ಆನಂದವನ್ನು ಅರಸುವ ಅಜ್ಞಾನಿಗಳು. ಆತ್ಮ ಸಮ್ಮುಖ ಸ್ವರೂಪದಲ್ಲಿ ಆನಂದವನ್ನು ಅನುಭವಿಸುವ ಸುಜ್ಞಾನಿಗಳು. ಆತ್ಮವಿಮುಖರಾಗಿ ವಿಷಯಗಳಲ್ಲಿ ಆನಂದ ಅರಸುತ್ತಿರುವವರು. ಅಂತ 2 ಪ್ರಕಾರಗಳ ಆತ್ಮವಿಮುಖಿಗಳು ಇರುತ್ತಾರೆ. ಆತ್ಮವಿಮುಖಿಗಳಲ್ಲಿ 2 ಪ್ರಕಾರ. ಆತ್ಮವಿಮುಖಿಗಳಲ್ಲಿ 2 ಪ್ರಕಾರ ಏನಪ್ಪಾ ಅಂತಂದ್ರೆ, ಆತ್ಮವಿಮುಖ ಅಂದ್ರೆ ಹೊರಗಿನ ವಿಷಯಗಳಲ್ಲಿ ಆನಂದ ಆದ ಅಂತ ತಿಳ್ಕೊಂಡವನು, ಅದರಾಗೆ ಆನಂದ ಆದ. ಈಗ ಎರಡು ಭಾಗ ಮಾಡಿಟ್ರಿ. ಈಗ ಚಾ ಜ್ಞಾನಿನೂ ಕುಡಿತಾನ, ಅಜ್ಞಾನಿನೂ ಕುಡಿತಾನ. ಚಾ ಕುಡಿದ್ಮೇಲೆ ಸುಖ ಆಯ್ತು, ಒಂದಿಷ್ಟು ಆರಾಮ್ ಅನಿಸ್ತು. ಚಾ ಕುಡಿದ್ಮೇಲೆ ಆರಾಮ್ ಅನಿಸಿದ್ಮೇಲೆ ಅಜ್ಞಾನಿ ಏನ್ ತಿಳ್ಕೊತಾನ? ನನಗ ಚಾದಲಿಂದ ಆನಂದ ಆಯ್ತು ಅಂತ. ಜ್ಞಾನಿ ಏನಂತಾನ? ಚಾ ಕುಡಿದರ ಏನ್ ಆನಂದ ಆಗ್ಯದ ಅದು ನನ್ನ ಆತ್ಮದಿಂದಲೇ ಆಗ್ಯದ ಅಂತ. ಹೀಗೆ ಮಾಡಿಟ್ರಿ. ಈಗ ಅವರು ಅಜ್ಞಾನಿಯ ಆತ್ಮವಿಮುಖತೆ, ಸುಜ್ಞಾನಿಯ ಆತ್ಮವಿಮುಖತೆ. ಅಜಾನ ಅವರು ಸುಜಾನ. ದ್ವೈ ವಿಧ ಆತ್ಮವಿಮುಖ ವೈ ಅಜಾನಿ ರು ಸುಜಾನ. ಹೀಗಿರ್ತಾವ ನೋಡಪ್ಪ ಅಂತ ಹೇಳಿದ್ರು. ಅಜ್ಞಾನಿಗಳಲ್ಲಿಯೂ ಆತ್ಮವಿಮುಖತೆ ಇರುತ್ತದೆ ಮತ್ತು ಸುಜ್ಞಾನಿಗಳಲ್ಲಿಯೂ ಆತ್ಮವಿಮುಖತೆ ಇರುತ್ತದೆ. ಅಜ್ಞಾನಿಗಳಲ್ಲಿ ಸದಾಕಾಲ ಆತ್ಮವಿಮುಖತೆ ಇರುತ್ತದೆ, ಆದರೆ ಸುಜ್ಞಾನಿಗಳಲ್ಲಿ ಏನಿರ್ತದಪ್ಪ? ವ್ಯವಹಾರ ಕಾಲದಲ್ಲಿ ಮಾತ್ರ ಆತ್ಮವಿಮುಖತೆ ಇರುತ್ತದೆ. ವಿಷಯಗಳ ವ್ಯವಹಾರ ಕಾಲದಲ್ಲಿ ಮಾತ್ರ. ಹೆಂಗಂದ್ರ ಮೀನ ಮತ್ತು ಕಪ್ಪೆ
ಮೀನ ಮತ್ತು ಕಪ್ಪಿ. ಮೀನ ಹೆಂಗಿರ್ತದೆ? ಯಾವಾಗಲೂ ನೀರಾಗಿರ್ತದೆ. ಕಪ್ಪಿ ಏನಿರ್ತದೆ? ಒಮ್ಮೊಮ್ಮೆ ನೀರಾಗೂ ಇರ್ತದೆ, ಒಮ್ಮೊಮ್ಮೆ ಹೊರಗೂ ಇರ್ತದೆ. ಹಾಗ ಈ ಸುಜ್ಞಾನಿಗಳು ಏನಿರ್ತಾರಪ್ಪ ಅಂದ್ರೆ ವ್ಯವಹಾರ ಕಾಲದಲ್ಲಿ ಮಾತ್ರ ಆತ್ಮವಿಮುಖರಾಗಿರ್ತಾರ. ಅವ್ರದ್ದು ವ್ಯವಹಾರ ಮುಗಿದ ಮೇಲೆ ಹಳ್ಳಿ ಮತ್ತ ಆತ್ಮ ಸಮ್ಮುಖರಾಗ್ತಾರ. ಅಜ್ಞಾನಿಗಳು ಏನಿರ್ತಾರ 24 ತಾಸು 24x7 ಆತ್ಮವಿಮುಖರಾಗಿ ಹೊರಗಿನ ವಿಷಯಗಳಲ್ಲೇ ಸುಖವನ್ನು ಅರಸ್ತಿರ್ತಾರ. ಅಜ್ಞಾನಿಗೆ ಸದಾ ಆತ್ಮವಿಮುಖತೆ ಏಕೆ ಇರುತ್ತದೆ ಎಂದರೆ ಅವರಿಗೆ ಆತ್ಮದ ಜ್ಞಾನ ಆಗಿರುವುದಿಲ್ಲ. ಅಂದ್ರೆ ಆತ್ಮದ ಆವರಣ ಭಂಗ ಆಗಿಲ್ಲ. ಸದ್ರೂಪ ಬ್ರಹ್ಮನೇ ತಾನದಿನಿ, ಚಿದ್ರೂಪ ಬ್ರಹ್ಮನೇ ತಾನದಿನಿ, ಆನಂದ ರೂಪ ಬ್ರಹ್ಮನೇ ತಾನದಿನಿ, ನಿತ್ಯ ರೂಪ ಬ್ರಹ್ಮನೇ ತಾನದಿನಿ ಅನ್ನೋದು ತನಗೆ ಗೊತ್ತಿಲ್ಲ. ಆದ್ದರಿಂದ ಆನಂದ ರೂಪ ಬ್ರಹ್ಮ ತಾನಿದ್ದೀನಿ ಅನ್ನೋದು ತನಗೆ ಆವರಣ ಭಂಗ ಆಗ್ಲಾರ್ದಕ್ಕ ಅವ ಏನ್ ಮಾಡ್ಲಕತ್ತಾನ? ಅಜ್ಞಾನಿ ವಿಮುಖತೆ ಒಂದೇ ಆಗತ್ತೆ. ಅಜ್ಞಾನಿಯಲ್ಲಿ ಒಂದೇ ಒಂದು ವಿಮುಖತೆ, ಆತ್ಮವಿಮುಖತೆ. ಆದ್ರೆ ಜ್ಞಾನಿಯಲ್ಲಿ ಏನದ ಅಂದ್ರೆ ವಿಮುಖತೆ ಸದಾಕಾಲ ಇರುವುದಿಲ್ಲ. ವ್ಯವಹಾರ ಕಾಲದಲ್ಲಿ ಮಾತ್ರ ಜ್ಞಾನಿಗಳಿಗೂ ಕೂಡ ಏನಾಗ್ತದ? ಆತ್ಮವಿಮುಖತೆ ಆಗ್ತದ. ಅದಕ್ಕೆ ಇಲ್ಲಿ 2 ರೀತಿ, ಒಂದು ವ್ಯವಹಾರ ಕಾಲ, ಒಂದು ವ್ಯವಹಾರ ಇಲ್ಲದ ಕಾಲ. ಅಜ್ಞಾನಿಗೆ ಸದಾಕಾಲ ಆತ್ಮವಿಮುಖತೆ, ಆದ್ರೆ ಸುಜ್ಞಾನಿಗೆ ವ್ಯವಹಾರ ಕಾಲ. ಅಷ್ಟೇ. ಮುಂದೇನಾಯ್ತು? ಅವ ಮತ್ತೇನ್ ಮಾಡ್ತಾನೆ? ವ್ಯವಹಾರ ಮುಗಿದ್ಮೇಲೆ ಮತ್ತೆ ವಾಪಸ್ ಅಂತರ್ಮುಖಿ ಆಗ್ಬಿಡ್ತಾನೆ. ಏ ಶಿಷ್ಯನೇ, ನನ್ನ ಮಾತನ್ನು ಕೇಳು, ಕಿವಿಯೊಳಗೆ ಮನಸ್ಸು ಇಟ್ಟು ಕೇಳು, ಲಕ್ಷ್ಯ ಕೊಟ್ಟು ಕೇಳು. ಸತ್ಸಂಗದಲ್ಲಿ ಶ್ರವಣ ಮಾಡುವವರು ಕಿವಿಯಲ್ಲಿ ಮನಸ್ಸಿಟ್ಟು ಕೇಳಬೇಕು. ಮನಸ್ಸೆಲ್ಲರೂ ಇಟ್ಟು ಮನೆಯಾಗ ಮನಸ್ಸಿಟ್ಟು ಕೇಳಿದ್ರ ಹೆಂಡ್ರ ಮೇಲೆ, ಗಂಡ್ರ ಮೇಲೆ, ಮಕ್ಕಳ ಮೇಲೆ, ರೊಕ್ಕ ರೂಪಾಯಿ, ಆಸ್ತಿ ಬಂಗಾರ ಏನಾರ ಇರ್ತಲ್ಲ, ಹೊಲ ಮನಿ, ಅದ್ರ ಮೇಲೆ ಮನಸ್ಸಿಟ್ಟು ಕೇಳಿದ್ರೆ ಹೆಂಗಾಗ್ತದೆ? ಅದಕ್ಕೆ ಶ್ರವಣ ಮಾಡೋರು ಮನಸ್ಸು ಎಲ್ಲಿರ್ಬೇಕಂದ್ರೆ ಕಿವಿಯಾಗಿರ್ಬೇಕಂತ, ಕಿವಿಯಾಗಿಟ್ಟು ಕೇಳ್ಬೇಕು. ಮನೆಯಲ್ಲಿ ಮನಸ್ಸಿಟ್ಟು ಕೇಳಿದರೆ ಶಬ್ದಗಳು ಹೊರಗೆ ಹೋಗುತ್ತವೆ, ಕಿವಿಯ ಒಳಗೆ ಇಳಿಯುವುದಿಲ್ಲ. ಆತ್ಮವಿಮುಖತೆ ಇಬ್ಬರಿಗೂ ಇರುತ್ತದೆ, ಅಜ್ಞಾನಿಗಳಿಗೂ ಮತ್ತು ಸುಜ್ಞಾನಿಗಳಿಗೂ. ಅಜ್ಞಾನಿಗಳಿಗೂ ಸುಜ್ಞಾನಿಗಳಿಗಿರ್ತದ. ಅಜ್ಞಾನಿಗಳಿಗೆ ಸದಾಕಾಲ ಆತ್ಮವಿಮುಖತೆ, ಮತ್ತು ಸುಜ್ಞಾನಿಗಳಿಗೇನದ? ವ್ಯವಹಾರ ಕಾಲದಲ್ಲಿ ಮಾತ್ರ ಆತ್ಮವಿಮುಖತೆ, ಬಾಕಿ ಕಾಲದಲ್ಲಿ ಆತ್ಮ ಸಮ್ಮುಖತೆ. ಹೌದಲ್ರಿ? ಸರಿಯಾದ ತಿಳಿಬೇಕತ್ತದ? ವ್ಯವಹಾರ ಇಲ್ಲದಾಗ ಆತ್ಮ ಸಮ್ಮುಖಿ, ವ್ಯವಹಾರ ಕಾಲದಲ್ಲಿ ಆತ್ಮ ವಿಮುಖಿ. ನಮಗೇನ್ ಬೇಕಾಗ್ಯದ? ಅಜ್ಞಾನಿಗೆ ಕೇಳಿ ಕೇಳಿ ಸಾಕಾಗ್ಯದ. ಎಲ್ಲ ಒಂದು ವಿಷಯಾಂಕ ಅವನಿಗೆ ಇಟ್ಬಿಟ್ಟ, ಅವ ಬಹಿರ್ಮುಖಿ ಆಗಿರ್ತಾನ. ಹಿಂಗಾದಾಗ ಅವನು ಆತ್ಮ ವಿಮುಖಿ ಆಗಿರ್ತಾನ, ಬಹಿರ್ಮುಖಿ ಆಗಿರ್ತಾನ. ಎಲ್ಲ ಕಾಲದಲ್ಲಿ ಅಜ್ಞಾನಿ ಅದು ಬಹಿರ್ಮುಖಿಯಾಗಿ ವಿಷಯಾಸಕ್ತನೇ ಇರ್ತಾನೆ. ಯಾಕಿರ್ತಾನಂದ್ರೆ ಅವನಿಗೆ ಆತ್ಮದ ಸುಖದ ಬಗ್ಗೆ ಪರಿಚಯ ಇರೋದು. ಇವನಿಗೆ ಏನಾಗ್ಯದ? ಆತ್ಮದ ಸುಖ ಗೊತ್ತಾಗ್ಬಿಟ್ಟದೆ ಇವನಿಗೆ. ಆತ್ಮದ ಸುಖ ಗೊತ್ತಾದ್ಮೇಲೆ ಆತ್ಮದ ಸುಖಕ್ಕಾಗಿ ಅವ ಏನ್ ಮಾಡ್ಕೊಂಡನ? ಒಂದಿಷ್ಟು ಶಾಸ್ತ್ರಗಳು ಇಟ್ಕೊಂಡನ, ಒಂದಿಷ್ಟು ಒಳ್ಳೆ ಸಜ್ಜನರ ಸಂಘ ಕಟ್ಕೊಂಡನ, ಮತ್ತೇನ್ ಮಾಡ್ಯಾನ? ಒಳಗ ನಾನಾ ರೀತಿಯಾದ ಆಲೋಚನೆಗಳು ಇಟ್ಕೊಂಡನ. ಇದಕ್ಕೆ ಸಂಬಂಧಪಟ್ಟಂತೆ ಮೋಕ್ಷ ಇದೇ ಜನ್ಮದಾಗ ಪಡ್ಕೋಬೇಕು, ನಾನು ವಿವೇಕಿ ವಿರಾಗಿ ಆಗಿ ಶಮದಮಾದಿ ಷಟ್ ಸಂಪತ್ತಿ ಮಾಡಿಕೊಂಡು
ಶ್ರವಣ ಮನನ ನಿಧಿಧ್ಯಾಸನ ಮಾಡಿಕೊಂಡು ಸತತ ಪದಾರ್ಥ ಶೋಧನ ಮಾಡಿಕೊಂಡು ಏನೆಲ್ಲ ಮಾಡಿ ನಾನು ಇದೇ ಜನರ ಮೋಕ್ಷ ಪಡ್ಕೋಬೇಕಂತ ಛಲ ಹೊತ್ತಾನ. ಹೀಗೆಲ್ಲ ಮಾಡಿಕೊಂಡು ತನ್ನ ಸಾಧನೆ ಒಳಗೆ ತಾನು ತಯಾರಿ ಮಾಡಿಕೊಂಡಾನ. ಮಾಡ್ಕೊಳಕತ್ತಾನ. ಅದಕ್ಕೊಂದಿಟ್ಟು ಶಾಸ್ತ್ರ ಇಟ್ಕೊಂಡಾನ, ಅದಕ್ಕೊಂದೆಲ್ಲ ಇಟ್ಕೊಂಡಾನ. ಆದ್ರ ಇದೊಂದು ಸ್ಥೂಲ ಶರೀರ ಒಂದು ಏನ್ ಮಾಡ್ತದಪ್ಪ ಅಂತಂದ್ರೆ ಮೇಲಿಂದ ಮೇಲೆ ಕೆಲವೊಂದು ಬೇಡಿಕೆಗಳನ್ನು ಇಡ್ತದ, ಕೆಲವೊಂದು ಸಂಸಾರ ಅಂತ ಇಟ್ಕೊಂಡಿರ್ತೀವಲ್ಲ, ಆ ಜವಾಬ್ದಾರಿಗಳನ್ನ ನಿಭಾಯಿಸುವುದಕ್ಕ ಏನ್ ಮಾಡ್ಬೇಕಾಗ್ತದ, ಅದಕ್ಕೆ ಟೈಮ್ ಕೊಡ್ಬೇಕು. ಸ್ಥೂಲ ಶರೀರದ ವ್ಯವಹಾರಗಳಿಗಾಗಿ, ಸೂಕ್ಷ್ಮ ಶರೀರದ ವ್ಯವಹಾರಗಳಿಗಾಗಿ ಒಂದಿಷ್ಟು ನಾವು ಸಮಯ ಕೊಡಬೇಕಾಗ್ತದ. ಆ ಸಮಯ ಕೊಡಾಗ ಏನಾಗಿರ್ತದ, ವ್ಯವಹಾರ ಕಾಲ ಅಂತಾರ ಅದಕ್ಕೆ. ಆ ವ್ಯವಹಾರ ಕಾಲದಲ್ಲಿ ಏನ್ ಮಾಡ್ಬೇಕು, ಹೋಗ್ಬೇಕು, ಆತ್ಮವಿಮುಖಿಯಾಗಿ ಹೋಗ್ಬೇಕು. ಜೋಳ ಅದನ್ನ ಮಾಡಿರ್ತೀನಿ ಬೀಸ್ಕೊಂಬರ್ರಿ ಅಂತ ಹೇಳ್ಬಿಟ್ರು ಮನ್ಯಾಗ ಅಂದ್ರ, ನಾ ಆತ್ಮ ಸಮ್ಮುಖಿ ಅದೀನಿ, ನಾನು ಸುಜ್ಞಾನಿ ಅದೀನಿ, ನಾ ಪರಮಾನಂದ ಪ್ರಾಪ್ತಿ ಮಾಡ್ಕೊಂಡು ಮೋಕ್ಷ ಪಡ್ಕೋಬೇಕ ಸಾಧನೆ ಒಳಗಿದ್ದಾಗ ನಾನು ಹಿಟ್ಟು ಬಿಸಿಲ ಕಳಿಸಿದ್ರಿ ಹೆಂಗ, ಇಂಥವ್ ಸಣ್ಣ ಕೆಲಸಗಳು ಹೇಳಕ್ಕ ನಾಚಿಕೆ ಬರ್ತರೇನು ಅಂತೇಳಿ ಬೈಬಾರ್ದವ್ರಿ. ಅತ್ಯಂತ ಸಂತೋಷದಿಂದ ಈ ಕೆಲಸವನ್ನ ಬದಿಗಿಟ್ಟು ಹೋಗ್ಬೇಕು. ಮನೆ ಕೆಲಸ ಏನ್ ಹೇಳಿದ್ರು ರೈಟ್ ಅಂತ ಮೊದಲು ಹೋಗಿ ಅದನ್ನ ಮಾಡಬೇಕು. ಅದನ್ನ ಮಾಡಿದಾಗ ಆತ್ಮ ವಿಮುಖಿಯಾಗಿರ್ತೀವಿ. ಆ ಕೆಲಸ ಮುಗಿದ ಮರುಕ್ಷಣ ನಿಮಗ ಟಯರ್ಡ್ ಆಗಿದ್ರಿ ಅಂತಂದ್ರೆ ಎಲ್ಲಕ್ಕಿಷ್ಟ ಬೆಸ್ಟ್ ಯೋಗ ಯಾವ್ದಂದ್ರೆ ನಿದ್ರಾ ಯೋಗ. ಹೋಗಿ ರೆಸ್ಟ್ ಮಾಡ್ಬೇಕು, ಚಂದ ನಿಧಿ ಮಾಡ್ಬೇಕು, ಮಲ್ಕೋಬೇಕು. ಮಲ್ಕೊಂಡು ಎದ್ದ ಮೇಲೆ ಅಲ್ಲಿ ಮತ್ತೆ ಯಾವ ವ್ಯವಹಾರಗಳು ಇಲ್ಲ, ಲೌಕಿಕ ವ್ಯವಹಾರಗಳ ಜವಾಬ್ದಾರಿ ಕೆಲಸ ಏನು ಇಲ್ಲ ಅಂದ್ರೆ ಸೀದಾ ಎಲ್ಲಿ ಬರ್ಬೇಕು, ತನ್ನ ಶಾಸ್ತ್ರ, ತನ್ನ ವಿಚಾರ, ತನ್ನ ಸಜ್ಜನರ ಸಂಘ, ಆಡಿಯೋ ವಿಡಿಯೋ ಏನದವ, ನಿಮ್ಮ ಆತ್ಮ ಸಾಧನೆಗಾಗಿ ಏನ್ ಇಟ್ಕೊಂಡಿರಿ ಅವುಗಳನ್ನ ಹಿಡ್ಕೊಂಡು ಪರಮಾತ್ಮನ ಚೆಕ್ಕೆಯಲ್ಲಿ ಮುಳುಗಿಬಿಡಬೇಕು ಅಷ್ಟೇ. ಜ್ಞಾನಿಯ ವಿಷಯ ಭೋಗ ಪ್ರಕಾರ. ಅವನಿಗೆ ಜ್ಞಾನಿಗೆ ಪಕ್ಕ ಗೊತ್ತದ ನನಗೇನೇ ವಿಷಯ ಸುಖ ಆದರೆ ಅದು ಆ ವಿಷಯಗಳಿಂದ ಅಲ್ಲ, ಅದು ತನ್ನಿಂದಲೇ ಅಂತ ಅವನಿಗೆ ಗೊತ್ತದ. ಗೊತ್ತಿದ್ದಾಗೂ ಕೂಡ ವ್ಯವಹಾರ ಕಾಲದಲ್ಲಿ ಕೆಲವೊಂದು ಜವಾಬ್ದಾರಿಗಳನ್ನು ನಿಭಾಯಿಸುವುದಕ್ಕೋಸ್ಕರ ಏನ್ ಮಾಡ್ಬೇಕಾಗ್ತದ, ಈ ಒಂದು ಜ್ಞಾನ ಸಾಧನೆಗೆ ಬ್ರೇಕ್ ಹಾಕಿ ಹೋಗಿ ಆ ಕೆಲಸ ಮಾಡಿ ಆ ವ್ಯವಹಾರ ಮುಗಿದ್ಮೇಲೆ ಮತ್ತೆ ಬಂದು ಇದರೊಳಗೆ ಮುಣಬೇಕು. ಅದಕ್ಕೆ ಎರಡು ರೀತಿ ಹೇಳಿದ್ರು. ಒಂದು ಆತ್ಮವಿಮುಖತೆ ಇಬ್ಬರಿಗೂ ಇರುತ್ತದೆ, ಅಜ್ಞಾನಿಗಳಿಗೂ ಮತ್ತು ಸುಜ್ಞಾನಿಗಳಿಗೂ. ಅಜ್ಞಾನಿಗೆ ಆತ್ಮವಿಮುಖತೆ ನಿರಂತರವಾಗಿರ್ತದೆ. ಸುಜ್ಞಾನಿ ಆತ್ಮವಿಮುಖತೆ ಹೆಂಗಿರ್ತದ ಅಂತಂದ್ರೆ ವ್ಯವಹಾರ ಕಾಲದಲ್ಲಿ ಮಾತ್ರ ವಿಮುಖತೆ ಇರ್ತದೆ. ಮತ್ತ ವ್ಯವಹಾರ ಮುಗೀತು ಅಂತಂದ್ರೆ ಅವ ಅಂತರ್ಮುಖಿಯಾಗಿ ತನ್ನ ಸಾಧನೆಯಲ್ಲಿ ತಾನು ತೊಡಗಿರ್ತಾನ. ಚಂದದ ಇದು ವಿಷಯ ಹೀಗೆ ಮಾಡಲಿಕ್ಕೆ ವ್ಯವಹಾರಗಳು ಯಾವುವು ನಿಲ್ಲಂಗಿಲ್ಲ. ನಿಮ್ಮ ಮನೆಯ ಜವಾಬ್ದಾರಿಗಳು ಎಲ್ಲ ಮಾಡಿ ಕಡೆಗೆ ಟೈಮ್ ಉಳಿದ್ರೆ ಸತ್ಸಂಗ ಮಾಡ್ಬೇಕು. ಹಾಲಿಲ್ಲ ಅಂತಂದ್ರೆ ಏನ್ ತೊಂದರೆ ಇಲ್ಲ, ಅದು ಚೆನ್ನಾಗಿದ್ರೆ ಇದು ಮಾಡ್ಲಿಕ್ಕೆ ಸಾಧ್ಯ ಅದ. ಅಲ್ಲಿ ಏನು ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಇದು ಮಾಡ್ಲಿಕ್ಕೆ ಆಗಂಗಿಲ್ಲ, ಎಲ್ಲ ತೊಂದರೆಗಳಾಗ್ತವ. ಅದಕ್ಕ ಲೌಕಿಕ ವ್ಯವಹಾರಗಳಿಗೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಸತ್ಸಂಗದ ಮೊದಲದು ಮಾಡಿ ಅದೆಲ್ಲ ನಿಶ್ಚಿಂತ ಆದ್ಮೇಲೆ ಇಲ್ಲಿಗೆ ಬರ್ರಿ. ಅದಕ್ಕೆ ದೋಹ, ಈ ದೋಹದ ಅರ್ಥ ಚಂದ ಆಗಿರ್ಬೇಕೀಗ ನಿಮಗೆ. ಶಿಷ್ಯ ಏಕ ಬಾತ್ ಮಮ ತಾವು ದಾನ ಮನಕಾನ.
ನಾನು ನಿನಗೊಂದು ಮಾತು ಹೇಳ್ತೀನಿ, ಕೇಳ್ತಮ್ಮ. ಮನಸ್ಸಿನೊಳಗ ಕಿವಿ ಇಟ್ಟು ಕೇಳು, ನಿಧಾನವಾಗಿ ಕೇಳು, ಜಾಗೃತೆಯಿಂದ ಕೇಳು, ಏಕಾಗ್ರತೆಯಿಂದ ಕೇಳು. ಇವೆಲ್ಲ ಸಣ್ಣ ಹುಡುಗರಿಗೆ ಹೇಳ್ದಂಗೆ ಹೇಳ್ಯಾರ. ವೈದ್ವಿಧ ಆತ್ಮವಿಮುಖ ಅಜ್ಞಾನಿ ರೂ ಸುಜಾನ. ಅಜ್ಞಾನಿ ಆತ್ಮವಿಮುಖತೆ ಮತ್ತು ಸುಜ್ಞಾನಿ ಆತ್ಮವಿಮುಖತೆ ಅಂತ ಎರಡು ವಿಧ ಅದಾವ. ಅಜ್ಞಾನಿ ಆತ್ಮವಿಮುಖತೆ ನಿರಂತರವಾಗಿ ಇರ್ತದ. ಎಲ್ಲಾ ಕಾಲದಲ್ಲಿ ಅದು ಆತ್ಮವಿಮುಖವಾಗಿ ಹೊರ ಜಗತ್ತಿನಲ್ಲಿ ವಿಷಯ ಭೋಗಗಳನ್ನು ಸಂಗ್ರಹ ಮಾಡೋದಕ್ಕೆ ಅದು ಬಡದಾಡ್ತಿರ್ತದೆ. ಯಾಕಂದ್ರೆ ಅವನಿಗೆ ಆತ್ಮದ ಆವರಣ ಭಂಗವಾಗಿಲ್ಲ, ಸಚ್ಚಿದಾನಂದ ಸ್ವರೂಪ ತಾನೇ ಅದೀನಿ ಅನ್ನೋದು ಅವನಿಗೆ ಅರಿವಿಲ್ಲ. ಹೀಗಾಗಿ ಅವ ಅದೇ ಮಾಡ್ತಿರ್ತಾನ. ಇನ್ನು ಸುಜ್ಞಾನಿ ಆದವನಿಗೆ ಆತ್ಮದ ಬಗ್ಗೆ ಗೊತ್ತದ, ಆತ್ಮ ಆನಂದ ಸ್ವರೂಪ ಅಂತ ಗೊತ್ತದ. ಎಲ್ಲಾನು ತನ್ನ ಆತ್ಮದ ಸುಖದಿಂದಲೇ ಹೊರಗಿನ ವಸ್ತುಗಳು ಸುಖ ಅನ್ನಿಸ್ತವ. ಆಕ್ಚುಯಲ್ ಏನ್ ಸುಖ ಅದ ಅದೆಲ್ಲ ನನ್ನ ಆತ್ಮದ್ದೇ ಅಂತೆಲ್ಲ ಗೊತ್ತದ. ಅಷ್ಟೆಲ್ಲ ಗೊತ್ತಿದ್ರು ಸಹಿತ ಈ ಸ್ಥೂಲ ಶರೀರದ ಒಂದು ನಿರ್ವಹಣೆಯ ಜವಾಬ್ದಾರಿ ಇರುವ ಕಾರಣ ಕೆಲವೊಂದು ವ್ಯವಹಾರಗಳು ಮಾಡಬೇಕಾಗ್ತದೆ. ಅಡಿಗೆ ಮಾಡಿ ತಂದು ಮುಂದಿಡೋರು ಇದ್ರು ಅಂತಂದ್ರ ಊಟ ಮಾಡ್ಬೇಕಾಗ್ತದ. ಅಡಿಗೆ ಮಾಡೋರು ಇರ್ಲಿಲ್ಲ ಅಂದ್ರ ತಾನು ಮಾಡ್ಕೋಬೇಕಾಗ್ತದ. ನನ್ನ ಅಡಿಗೆ ತನಗೆ ಮಾಡ್ಕೊಳಕ್ ಬರ್ಲಿಲ್ಲ ಅಂದ್ರೆ ಎಲ್ಲಿದರೆ ತಂದ್ಕೊಂಡು ತಿನ್ನಬೇಕಾಗ್ತದ. ಎಲ್ಲಿದರೆ ತರ್ಲಕ್ ರೊಕ್ಕ ಇಲ್ಲ ಅಂತಂದ್ರೆ ಭಿಕ್ಷೆಯಾಗ ಬೇಡಬೇಕಾಗ್ತದ. ಎಲ್ಲ ಕರ್ಮ ಮಾಡ್ಬೇಕಾಗ್ತದ. ಏನಾರ ಮಾಡಿಕೊಂಡು ವ್ಯವಹಾರ ಮಾಡುವಾಗ ಬಹಿರ್ಮುಖಿಯಾಗಿದ್ದು ಆಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಳ್ಳೆ ಮತ್ತೆ ಅಂತರ್ಮುಖಿ ಆಗಿಬಿಡ್ತಾನ ಅಂತೇಳಿ ಹೇಳಿ 42ನೇ ದೋಹ ವಹಿ ವಿಸ್ತೃತ ವ್ಯವಹಾರಮೇ ಸಬ್ ಕೂಕ ಜ್ಞಾನಿ ಸಂತ ಅಜ್ಞಾನಿ ವಿಮುಖ ಹೀರಯೇ ಯಹತು ಜಾನ ಸಿದ್ಧಾಂತ. ಏನಂತಾನ ವಹಿ ವಿಸ್ತೃತ ವ್ಯವಹಾರಮೇ, ಜಗತ್ತಿನ ಲೌಕಿಕ ವ್ಯವಹಾರಗಳನ್ನು ಮಾಡುವಾಗ ಮಾತ್ರ ಆತ್ಮಸ್ವರೂಪವನ್ನು ಮರೆತವರಾಗಿರುತ್ತಾರೆ. ಏನ್ ಮಾಡ್ತಾರೆ? ವ್ಯವಹಾರ ಮಾಡುವಾಗ ಆತ್ಮಸ್ವರೂಪ ಮರೆತವರಾಗಿರ್ತಾರೆ. ಅವ್ರು ಬಿಡ್ತಾರೆ ಅವ್ರು ಆತ್ಮಸ್ವರೂಪ. ಯಾವರೇ ಒಂದು ಆತ್ಮಸ್ವರೂಪ ನಾವು ಜ್ಞಾನಿಗಳಿದೀವಿ, ನಾವೆಲ್ಲರೂ ಒಂದೇ ಅಂತೇಳಿ ವೇದಿಕೆ ಮೇಲೆ ದೊಡ್ಡ ಸ್ಪೀಚ್ ಮಾಡಿದ್ ನಾನು. ವೇದಿಕೆ ಮೇಲೆ ದೊಡ್ಡ ಸ್ಪೀಚ್ ಮಾಡಿದ್ರು. ನಮ್ಮೊಳಗಿರುವ ಆತ್ಮ ನಿಮ್ಮೊಳಗಿರುವ ಆತ್ಮ ಎರಡು ಒಂದೇ ಅದಾವ. ಹೀಗಾಗಿ ನಾವು ಆತ್ಮವನ್ನ ನೋಡಿ ವ್ಯವಹರಿಸಬೇಕು, ನಾವೆಲ್ಲರೂ ಒಂದೇ ಅಂತೇಳಿ ವೇದಿಕೆ ಮೇಲೆ ಚಾನ್ಸ್ ಸಿಕ್ಕಿತ್ತು. ಏನ್ ಮಾಡಿಬಿಟ್ಟ? ದೊಡ್ಡದಾಗಿ ಸ್ಪೀಚ್ ಮಾಡಿಬಿಟ್ಟ. ದೊಡ್ಡದಾಗಿ ಸ್ಪೀಚ್ ಮಾಡಿದ. ಗಂಡ ಹೆಂಡತಿ ಸ್ಪೀಚಿಗೆ ಹೋಗಿದ್ರು. ಆಯ್ತು, ತಿಳಿದು ಕೆಳಗೆ ಬಂದ. ಕಾರ್ಯಕ್ರಮ ಮುಗಿತು. ಹಾರ ಶಾಲ ಏನೆಲ್ಲ ಹಾಕೊಂಡನ, ಏನೆಲ್ಲ ಸನ್ಮಾನ ಆಗ್ಯದ, ಅದು ಬಟನ್ ಆಫ್ ಮಾಡೋದು. ಏನೆಲ್ಲ ಆಯ್ತು, ವ್ಯವಹಾರ ಎಲ್ಲ ಮುಗಿದ ಮೇಲೆ ಮನೆಗೆ ಹೋಗಾಗ ದಾರ್ಯಾಗ ಏನಾಯ್ತು, ಗಂಡ ಹೆಂಡತಿ ಹೋಗಾಗ ಈ ಸತ್ಸಂಗ ಇಷ್ಟು ಜೋರ್ ಹೇಳ್ತಾನೆ, ಎಲ್ಲರೂ ಒಂದೇ ಅಂತೇಳಿ ಹೇಳುವಾಗ ಇವ ಹೇಳೋದು ಎಷ್ಟು ಪಕ್ಕ ಅದನ್ನ ನೋಡಮು ಅಂತೇಳಿ ಅಲ್ಲಿ ಕೂತು ಸತ್ಸಂಗ ಕೇಳಿದಂತ ಒಬ್ಬ ವ್ಯಕ್ತಿ ಇವನಿಗೆ ಪರೀಕ್ಷೆ ಮಾಡೋಣ ಅಂತೇಳಿ ಹೋಗಿ ಅವನ ಹೆಂಡತಿ ಹೆಗಲ ಮೇಲೆ ಕೈ ಹಾಕಿಬಿಟ್ಟ. ಅವನ ಹೆಂಡತಿ ಹೆಗಲ ಮೇಲೆ ಕೈ ಹಾಕಿಬಿಟ್ಟ. ಕೈ ಹಾಕಿದ ಮೇಲೆ ಅವಾಗ ಏನ್ ಮಾಡ್ಬೇಕವ? ಏನ್ ಮಾಡ್ತೀರಿ? ಎಲ್ಲರ ಆತ್ಮ ಒಂದೇ ಅಂತ ಹೇಳಕ್ಕೆ ಸುಮ್ ಕೂತು ಅಹಿಂಸೆ ಆಗ್ತದೆ ಏನೇನೋ ಎಲ್ಲ ಹೇಳ್ತಾರಲ್ಲ ಸದ್ಗುಣಗಳು. ಪ್ರೀತಿ ಮಾಡ್ಬೇಕು, ಅದು ಮಾಡ್ಬೇಕು, ಎಲ್ಲರೂ ಒಬ್ರಿಗೊಬ್ರು ಒಂದೇ ಇರಬೇಕು, ಒಂದೇ ತಾಯಿ ತಂದೆ, ಒಂದೇ ತಂದೆಯ ಮಕ್ಕಳಂಗಿರ್ಬೇಕು, ಹಿಂಗೆಲ್ಲ ವೇದಿಕೆ ಮೇಲೆ ಹೇಳೋದು ಚಂದದ. ಯಾವರೇ ಬಂದು ಹೆಂಡತಿ ಹೆಗಲ ಮೇಲೆ ಕೈ ಹಾಕಿದ್ನಪ್ಪ, ಅವಾಗೇನ್ ಬರ್ತೀರಿ? ಆತ್ಮ ಸಮ್ಮುಖಿ ಆಗಿರ್ತೀರಿ, ಆತ್ಮ ವಿಮುಖಿ ಆಗಿರ? ಯಾಕಾಗ್ತದೆ? ವ್ಯವಹಾರ ಮಾಡೋದು ನಿಮ್ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಅದ, ನಿಮ್ ಜವಾಬ್ದಾರಿ ಅದದು. ಅದಕ್ಕ ವ್ಯವಹಾರ ಮಾಡೋದಕ್ಕ ನಿಮ್ಮ ಒಂದು ವೈಯಕ್ತಿಕ ಬದುಕಂತ ಏನದಲ್ಲ ಅದನ್ನ ನಿರ್ವಹಣೆ ಮಾಡೋದು ನಿಮ್ಮ ಜವಾಬ್ದಾರಿ ಅದು. ಹಣ್ಣು ಹೆಣ್ಣು ಮಣ್ಣು, ನಿಮ್ಮ ಅಧಿಕಾರ, ನಿಮ್ಮದೊಂದು ಪ್ರಚಾರ, ನಿಮ್ಮದೇ ಆದ ಒಂದು ಪ್ರಭಾವ ಎಲ್ಲವನ್ನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗೋದು ನಿಮ್ಮದು ಜವಾಬ್ದಾರಿ ಅದ. ಆ ಜವಾಬ್ದಾರಿಗೆ ಮೇಂಟೈನ್ ಮಾಡೋದ್ರ ಸಲುವಾಗಿ ಏನ್ ಮಾಡ್ಬೇಕಾಗ್ತದ ಅಂತಂದ್ರೆ ಆತ್ಮ ವಿಮುಖಿಯಾಗಿ ವ್ಯವಹಾರ ಮಾಡ್ಬೇಕಾಗ್ತದ.
ಎಲ್ಲರೂ ಒಂದೇ ಕರೆ, ಆದ್ರೂ ಅಲ್ಲಿ ನಡೆದ ವ್ಯವಹಾರ ಒಂದೇ ಅನ್ನಂಗಿತ್ತಂತಂದ್ರ ಅವ ಯಾಕೆ ಬಂದಿನ ಕೈ ಹಾಕ್ತಿದ್ದ? ನಾನು ಅವನೇ ನೀನು ಅವನೇ. ಅದಕ್ಕೆ ಏನ್ ಮಾಡ್ದ? ಯಾಡ್ ಕಪಾಳಿಗೆ ಬಿಟ್ಟ, ಹಲ್ಲು ಉದುರಿಸ್ಬಿಟ್ಟ, ಹೊಡ್ದ. ಏನಲ್ಲ ನನ್ನ ಹೆಂಡತಿ ಮೇಲೆ ಕೈ. ಅವನೊಂದು ಹಲ್ಲು ಎಲ್ಲ ಒಂದೇ ಅಂತ ಹೇಳ್ತಿದ್ದಿ, ಈಗ ನೋಡಿದ್ರೆ ಎಂತ ಪರಿ ನಮಗ್ ಭೇದ, ನಾ ಬೇರೆ ನೀ ಬೇರೆ ಅನ್ನಂಗ್ ಮಾಡಿದ್ದಲ್ಲ ನೀನು. ಮತ್ತೆ ಹೊರಗ್ ನೋಡಿದ್ರೆ ಹಿಂಗದ, ಒಳಗ್ ನೋಡಿದ್ರೆ ಹಂಗ ಹೇಳ್ತಿದ್ದಲ್ಲ ನೀನು ವೇದಿಕೆ ಮೇಲ ಅಂತಂದ್ರೆ. ಜ್ಞಾನಿಯ ವ್ಯವಹಾರ ಹೆಂಗಿರ್ತದಂದ್ರ ಆತ್ಮಸಮ್ಮುಖಿ ಮತ್ತು ಆತ್ಮವಿಮುಖಿ ಅಂತ ಎರಡೂ ಇರ್ತಾವ. ಆತ್ಮವಿಮುಖಿ ಆದಾಗ ವ್ಯವಹಾರ ಮಾಡ್ತಾನ, ಆತ್ಮಸಮ್ಮುಖಿ ಆದಾಗ ಅದು ಮಾಡ್ತಾನ. ಎರಡೂ ಮಾಡೋದಕ್ಕೆ ಜ್ಞಾನ ಅಂತ. ಎಲ್ಲ ಕಾಲದಲ್ಲಿ ಒಂದೇ ರೀತಿ ಇರೋದು ಅಲ್ಲ. ಎಲ್ಲ ಒಂದೇ ಅಂತ ಹೇಳ್ತೀರಿ ನನ್ನ ಮಕ್ಕಳ. ಅಕ್ಕಮಹಾದೇವಿ ಅಂತ ಶುನಿ ಶೂಕರಗಳ ಜೊತೆಗೆ ಕುಳಿತು ಒಂದೇ ತಟ್ಟೆಯಲ್ಲಿ ಉಂಡು ನೋಡ್ರಿ. ಒಂದ್ಸಾರಿ ಹಂದಿ ನಾಯಿಗಳಿಗೆ ಕರ್ಕೊಂಡು ಒಂದೇ ತಟ್ಟೆ ಒಳಗೆ ಉಂಡ್ರಿ. ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ ಅಂತೇಳಿ ಎದಕ್ ಮಾಡಿಟ್ಟಾರ? ಮನುಷ್ಯನಿಗಾಗಿ. ಎಲ್ಲ ಒಂದೇ ಅಂತಿರಲ್ಲ, ಎಲ್ಲ ಒಂದೇ ಮಾಡಿ ನೋಡಮ್ ಏನ್ ಒಂದು ಮಾಡ್ಲಕ್ ಬರ್ತಾನೆ. ಅದಕ್ಕೆ ಏನಿದು ಎಲ್ಲಾನು ಒಂದೇ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಬಹಳ ಚಂದ, ನಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಅದ. ಆದ್ರೆ ಎಲ್ಲ ಒಂದೇ ಅಂತ ತಿಳ್ಕೊಂಡಾಗ ಇವನಿಗೇನು ಆನಂದ ಉಂಟಾಗ್ತದ? ಈ ಆನಂದ ಜಗತ್ತಿನೊಳಗೆ ಮತ್ತಿನ್ಯಾವನಿಗೆ ಆಗಂಗಿಲ್ಲ. ಆನಂದ ಪಡ್ಕೊಳ್ಳೋಂತ ಒಂದು ದೊಡ್ಡ ಹೆದ್ದಾರಿ. ಜೀವನದಲ್ಲಿ ಬೇಕಾಗಿರೋದೇ ಆನಂದ. ಆ ಆನಂದ ಅನುಭವಿಸುವುದಕ್ಕೆ ಇದೊಂದು ದೊಡ್ಡ ಹೆದ್ದಾರಿ ಅದ. ಇದು ಈ ಹೆದ್ದಾರಿ ಒಳಗೆ ನಡಿಬೇಕು. ಯಾವಾಗ ವ್ಯವಹಾರ ಮಾಡಬೇಕು? ಕಡ್ಡಾಯವಾಗಿ ವ್ಯವಹಾರ ಮಾಡಬೇಕು. ಅದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಲೌಕಿಕ ಪರಮಾರ್ಥ ಎರಡನ್ನೂ ಸರಿಸಮಾನವಾಗಿ ತೂಗಿಸಿಕೊಂಡು ಹೋಗ್ತಾನಲ್ಲ ಯಾವನು, ಅವನೇ ಜಾಣ ಅಂದ್ರು. ಅವನೇ ಜಾಣ. ಅದಕ್ಕೆ ವೈ ವಿಸ್ತೃತ ವ್ಯವಹಾರನೇ ಅಂದ್ರೆ ಜಗತ್ತಿನಲ್ಲಿ ವ್ಯವಹಾರಗಳನ್ನು ಮಾಡುವಾಗ ಮಾತ್ರ ಆತ್ಮಸ್ವರೂಪವನ್ನು ಮರೆತವರಾಗಿರುತ್ತಾರೆ. ಮರೆತು ಬಿಡ್ಬೇಕಲ್ಲ ಆತ್ಮಸ್ವರೂಪ ನಾನು ನೀನು ಒಂದೇ ಅನ್ನೋದು. ಮರೆತು ವ್ಯವಹಾರ ಮಾಡ್ಬೇಕಾಗ್ತದೆ. ಪ್ರಭು ಹುಕ್ಕ ಜ್ಞಾನಿ ಸಂತ. ಕೆಲವು ಸಮಯದಲ್ಲಿ ಸ್ವರೂಪ ಜ್ಞಾನ ಉಳ್ಳ ಸಂತರೂ ಕೂಡ ಏನ್ ಮಾಡ್ತಾರ? ಜಗತ್ತಿನ ಲೌಕಿಕ ವ್ಯವಹಾರಗಳನ್ನು ಮಾಡುವಾಗ ಮಾತ್ರ ಆತ್ಮವನ್ನು ಮರೆತವರಾಗಿರುತ್ತಾರೆ, ಆತ್ಮವಿಮುಖರಾಗ್ತಾರೆ. ಅಜ್ಞಾನಿ ವಿಮುಖ ರಹೆ. ಆತ್ಮ ಸ್ವರೂಪವನ್ನು ಅರಿಯದ ಅಜ್ಞಾನಿಗಳು ಸದಾ ಕಾಲ ಬಹಿರ್ಮುಖರಾಗಿಯೇ ಇರುತ್ತಾರೆ. ಜಾನ ಸಿದ್ಧಾಂತ. ಇದನ್ನ ನೀನು ಸಿದ್ಧಾಂತ ಅಂತ ತಿಳ್ಕೊ. ಈ ಸಿದ್ಧಾಂತವನ್ನು ಸರಿಯಾಗಿ ತಿಳ್ಕೊ ಅಂತ ಹೇಳಿದ್ರು. ಒಂದು ಸ್ವಲ್ಪ ದಾರಿ ಮಾಡಿಕೊಟ್ಟ ಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಟೀಕಾ 163ನೇ ಪುಟ ಬರ್ತದ. ಆ ಟೀಕೆ, ಹೇ ಶಿಷ್ಯನೇ, ನೀನು ನಿನ್ನ ಮನಸ್ಸನ್ನ ಮತ್ತು ಕಿವಿಗಳನ್ನ ಎಚ್ಚರಿಕೆಯಲ್ಲಿಟ್ಟುಕೊಂಡು ಶ್ರವಣ ಮಾಡುವಂತವನಾಗು. ಪೂರ್ವದಲ್ಲಿ ನಾವು ಯಾವ ಆತ್ಮವಿಮುಖತೆಯನ್ನು ಹೇಳಿರುವೆವೋ ಆ ಆತ್ಮವಿಮುಖತೆಯು ಕೇವಲ ಅಜ್ಞಾನಿಗಳಿಗೆ ಅಷ್ಟೇ ಇರುವುದಿಲ್ಲ. ಮತ್ತು ಏನೆಂದರೆ ಆತ್ಮಜ್ಞಾನಿ ಬುದ್ಧಿಗಾದರೂ ಕೂಡ, ಬುದ್ಧಿ ಅಂತಿರ್ತಾರಲ್ಲ, ಆತ್ಮಜ್ಞಾನಿಯಾದಂತ ಬುದ್ಧಿಗಾದರೂ ಕೂಡ ಯಾವಾಗ ಜಗತ್ತಿನ ವ್ಯವಹಾರಗಳಲ್ಲಿ ತೊಡಗುವುದೋ ಆವಾಗ ಅವನು ತತ್ವವನ್ನ ಮರೆತು ಬಿಡುತ್ತಾನೆ. ಅದಕ್ಕೆ ಏನಾಗ್ತದಪ್ಪ ಅಂತಂದ್ರೆ ವ್ಯವಹಾರಂ ದ್ರೋಹ ಚಿಂತನಂ. ವ್ಯವಹಾರ ಮಾಡ್ಬೇಕಾದ್ರೆ ದ್ರೋಹ ಚಿಂತನೆ ಎರಡು ಬಗಿಲೇಬೇಕು. ಆತ್ಮವನ್ನ ಮರೆತು ಈ ಕೆಲಸ ಮಾಡ್ಲೇಬೇಕು. ನಾವು ವ್ಯವಹಾರ ಮಾಡ್ಲೇಬೇಕಾಗ್ತದ. ಜ್ಞಾನಿಯೂ ಕೂಡ ವ್ಯವಹಾರ ಮಾಡುತ್ತಾನೆ. ಇಬ್ಬರು ಒಂದೇ ಆದರೂ ವ್ಯವಹಾರ ನಡೆಯುವುದಿಲ್ಲ. ಈ ಜಗತ್ತಿನೊಳಗ ಇಬ್ರು ಒಂದೇ ಅನ್ಕೊಂಡೇವಂತಂದ್ರೆ ವ್ಯವಹಾರನೇ ನಡೆಯಂಗಿಲ್ಲ. ಮಠ ಆಶ್ರಮ ಏನೆಲ್ಲ ತ್ಯಾಗ ಮಾಡಿದ ಸನ್ಯಾಸಿಗೊಂದು ಮಠ ಆಶ್ರಮ ಕಟ್ಕೊಂಡಿರ್ತಾನ. ಕಟ್ಕೊಂಡ ಮೇಲೆ ಏನಾಗ್ತದ?
ಏನಾಯ್ತು ಕಟ್ಕೊಂಡಾಗ ಅವನಿಗೆ 4 ಮೂಲಿಗೆ 4 ಕಲ್ಲು ಹಾಕಿ ಕೊಟ್ಟಿರ್ತಾರ. ಇದು ಮಠದ ಮೇರೆ ಕಲ್ಲು, ಇಲ್ಲಿ ಇಲ್ಲಿ ತನ ನಿಮ್ಮ ಮಠದ ಜಾಗ, ನಿಮ್ಮ ಆಶ್ರಮದ ಜಾಗ ಎಲ್ಲನೂ ತ್ಯಾಗ ಮಾಡೋಣ. ಮತ್ತ ಅದ್ರೊಳಗೆ ಒಂದು ಇಂಚು ಜಾಗ ತ್ಯಾಗ ಮಾಡ್ಬೇಕು, ಅವನು ಮಾಡ್ತಾನೇನು? ಒಂದು ಮೊಳ ಕಲ್ಲು ಆ ಕಡೆ ಮುಂದಕ್ಕೆ ಹಾಕೋರಿ ನಿಮ್ ಮಠದ್ದು, ನಾವಿಲ್ಲಿ ಒಂದ್ ಸ್ವಲ್ಪ ಏನೋ ಕಟ್ಕೋತೀವಿ ಅಂದ್ರೆ ಬಿಡ್ತಾನೇನು? ವ್ಯವಹಾರ ಚಾಲು ಮಾಡ್ತಾನಿಲ್ಲ. ಬರ್ರಿ ಇರ್ರಿ, ಇಡೀ ಊರ್ ಮಂದಿ ಬರ್ರಿ ಇರ್ರಿ, ಅಡಿಗೆ ಮಾಡ್ರಿ, ಉಣ್ರಿ, ಜ್ಞಾನ ಸಾಧನೆ ಮಾಡ್ರಿ, ಅನ್ನ ಭೋಜನ ಮಾಡ್ರಿ, ಏನೆಲ್ಲ ಮಾಡ್ರಿ, ಎಲ್ಲರಿಗೂ ಅವಕಾಶ ಕೊಡ್ತೀನಿ. ಮಠದ ಜಾಗದಾಗ ಕೈ ಹಾಕಿದ್ರೆ ನೋಡ್ರಿ ಮಕ್ಕಳ ಅಂತ ಅದು ವ್ಯವಹಾರ. ಅದಕ್ಕೆ ಎರಡು ನೋಡ್ಬೇಕಾಗ್ತದೆ. ಇಬ್ಬರೇ ಎಲ್ಲರೂ ಒಂದೇ, ನಾವು ನೀವು ಒಂದೇ, ಭಕ್ತರು ಗುರು ಶಿಷ್ಯ ಎಲ್ಲ ಒಂದೇ. ಕಲ್ಲಿಗಿಲ್ಲಿ ಕಿಕ್ಕಿರಿ ಏನ್ ಬೇಕಾದ್ರೆ ಮಾಡ್ರಿ, ಮನೆಯಾರ ಕಟ್ಕೋರಿ, ಮಠ ಯಾರ ಕಟ್ಕೋರಿ ಹಂಗ ಹೇಳಿದ್ರೆ ಅದಕ್ಕೆ ಅಂತಾರೆ ಸ್ವಾಮಿ ಅಂತಾರೆ. ಅದಕ್ಕೆ ವ್ಯವಹಾರ ಬಹಳ ಪರ್ಫೆಕ್ಟ್ ಇರ್ಬೇಕು. ರಾಮಕೃಷ್ಣ ಪರಮಹಂಸರು ಪರಮ ವ್ಯವಹಾರಿಗಳಾಗಿದ್ರು. ಆಶ್ರಮದೊಳಗೆ ಬಂದ ಒಂದೊಂದು ಪೈಸೆ ಲೆಕ್ಕ ಎಲ್ಲಿ ಮಿಸ್ ಆಗಲಾರ್ದಂಗ ಹಿಡಿತಿದ್ರು. ಒಂದು ಪೈಸೆ ಹೆಚ್ಚು ಕಡಿಮೆ ಆಗ್ಲಾರ್ದಂಗೆ ಹಿಡಿತಿದ್ರು. ಅವ್ರ ಲೆಕ್ಕ ಭಾರಿ ಸ್ಟ್ರಿಕ್ಟ್ ಇತ್ತಂತ. ರಾಮಕೃಷ್ಣ ಪರಮಹಂಸರು ಲೆಕ್ಕಾಚಾರ ಭಯಂಕರ ಸ್ಟ್ರಿಕ್ಟ್. ಇತ್ತೀಚೆಗೆ ಅವರು ಮಹಾತ್ಮ ಗಾಂಧಿದು ಕೂಡ ಅಷ್ಟೇ ಸ್ಟ್ರಿಕ್ಟ್ ಲೆಕ್ಕಾಚಾರ. ವ್ಯವಹಾರ ಬಹಳ ಪರ್ಫೆಕ್ಟ್. ಮಹಾತ್ಮರಿದ್ರು ಸಹಿತ ಒಂದೊಂದು ಸಣ್ಣ ವಸ್ತುಗಳಿಗಾಗಿ 8 ದಿನ ಉಪವಾಸ ಮಾಡ್ತಿದ್ರಂತ. ಅದೆಲ್ಲ ಇಲ್ಲ, ಅದೆಲ್ಲ ಹೇಳ್ಬಾರ ನಮಗೆ, ನೀವು ಲೆಕ್ಕ ಕೊಡತನ ನಾನು ಊಟನೇ ಮಾಡಲ್ಲ ಅಂತ ಕುಂತು ಬಿಡ್ತೇನೆ ನಾನು. ಮಹಾತ್ಮ ಗಾಂಧಿ ಉಪವಾಸ ಕೂತ್ನಂತೆ 8 ದಿವಸ. ಅದಕ್ಕಂತ ನಮ್ ಕಾಲಿಗೆ ಅದು ಹಿಂಬಡ ತೊಳ್ಕೊಳಕ ಒಂದು ಕಲ್ಲಿರ್ತದ, ಸಾಪ್ ಒಂದೊಂದು ಕಲ್ಲಿರ್ತದ. ಅದು ಹಿಂಬಡ ತೊಳ್ಕೊಳಕ ಕಲ್ಲು, ಅದು ಹಿಂಬಡ ತೊಳ್ಕೊಳಕ್ ಕಲ್ಲು ಕಳೆದಂತ ಕಲ್ಲು ಎಕಡೆ ಹೋಯ್ತು, ಏನಾಯ್ತು ಯಾರು ಹೋಯ್ತು, ಇಲ್ಲಿಟ್ಟದ್ದು ಎಕಡೆ ಹೋಯ್ತು, ಯಾರು ಹೋಯ್ತು. ಮನೆಯಾಗ ಇರ್ಲಕ್ಕೆ ಇಬ್ಬರು ಗಂಡ ಹೆಂಡತಿ ಇರ್ತಾರ, ಒಂದಿಟ್ಟಲ್ಲಿ ಇನ್ನೊಂದ್ ಕಡೆ ಸಿಗಲ್ಲ. ಆ ಒಂದ್ ಕಿಕ್ಕೇರಿ ಹೆಚ್ಚೋಗಿರ್ತೈತೋ ಈಕಿ ನಾವರಿಗೆ ಹೆಚ್ಚೋಗಿರ್ತಾರೆ, ಇಬ್ರು ಕೂಡ ಹುಡುಕಾಡೋದು. ಅಂಥದ್ದು ದೊಡ್ಡ ಆಶ್ರಮ, ಸಾಬರಮತಿ ಆಶ್ರಮ ಗುಜರಾತ್ನಾಗ. ಅಂಥದ್ರಾಗ ಒಂದು ಕಲ್ಲು ಬೇಕು. ಮಹಾತ್ಮ ಗಾಂಧಿ ಚಿಕ್ಕೊಳಕ್ ಕಲ್ಲು ಈಗನು ಎಷ್ಟು ಕೇರ್ಫುಲ್ ಆಗಿ ಇಟ್ಟಾರ, ಅವಾಗನು ಅಷ್ಟೇ ಕೇರ್ಫುಲ್ ಆಗಿ ಇಟ್ಟಿದ್ರ ಅವನ ವಸ್ತುಗಳು. ಅವನು ಮುಟ್ಲಕ್ಕೆ ಓದ್ತಿದ್ದಿಲ್ಲ, ಯಾಕೆ ಕಿರಿಕಿರಿ ಅದಕ್ಕೆ ಮುಟ್ತಿರೋ ಬೇಡ ಅಂತಿದ್ರ ಎಲ್ಲರೂ. ಅಂಥದ್ರಾಗ ಒಂದು ಸಾಪನ ಕಲ್ಲ ಚಂದ ಇತ್ತು. ಯಾವ ಹುಡುಗರು ಎತ್ಕೊಂಡು ಹೋಗಿದ್ದು ಏನೋ ಒಯ್ದ್ಬಿಟ್ಟಿದ್ದು ಕಲ್ಲು. 8 ದಿನ ಉಪವಾಸ. ಈ ರವೀಂದ್ರನಾಥ್ ಟಾಗೋರ್ ಕೇಳ್ತಾನ, ಇಂಥ ಸಣ್ಣಕ್ಕೆಲ್ಲ ಏನ್ ನೀನ್ ಕಿರಿಕಿರಿ, ಯಾಕೆ ಹಿಂಗ್ ಉಪವಾಸ ಕುಂದಿರ್ತಿದಿ ನೀನು, ಏನಿದೆ ನಿಂದು ತುಂಬ ಆರಾಮ್ ಉಂಡ್ ಬಿಟ್ಟೆ, ಏನ್ ನಿಂದ ಕಿರಿಕಿರಿ ಅಂತ. ಮಹಾತ್ಮ ಗಾಂಧಿ ಏನಂತ, ಅದು ಸಾಬೂನ್ ಇತ್ತಲ್ಲ, ಮೈಗೆ ಹಚ್ಕೊಳ್ಳೋ ಸಾಬೂನ ತಿಕ್ಕೊಂಡ್ರ ಸಾವುದು ಇನ್ನೊಂದ್ ಚೂರು ಉಳಿದಿತ್ತು. ಆ ಸಾಬೂನು ಆ ಕಲ್ಲಿಗೆ ಹಚ್ಚಿಟ್ಟಿದ್ದೆ. ಈಗೇನಾಯ್ತು, ಆ ಕಲ್ಲು ಒಂದೇ ಹೋಗಿಲ್ಲ ಮಾರ, ಇನ್ನೊಂದು ಕಲ್ಲು ಬೇಕಾದ್ರೆ ತಂದು ಕೊಡ್ತಿದ್ದೆ, ಆ ಸಾಬೂನ್ ತಂದು ಕೊಡ್ತಿದ್ದೆ ನೀನು ಅಂತ ಹೇಳಿದ್ರು. ಹೌದದ್ದು ಸಾಬೂನ್ ಅದು ಹಚ್ಚಿಟ್ಟಿದ್ನಂತ, ಅದ್ರ ಸಾಬೂನ್ ಕಳೆದ ನನ್ನಂತ ಅದಕ್ಕೆ ಕೂತೀನಿ ನಾ ಕಿರಿಕಿರಿ ಮಾಡ್ಕೊತಾನ. ಅಂದ್ರೆ ಇವ್ರ ಲೆಕ್ಕಾಚಾರ ಎಷ್ಟು ಸ್ಟ್ರಿಕ್ಟ್ ಇತ್ತು ಅಂತ ನಾವು ಇದನ್ನ ತಿಳ್ಕೊಬೇಕು. ನಾವು ಆತ್ಮರಂದ್ರೆ ಬರೀ ಸುಮ್ಮನೆ ದೊಡ್ಡವ್ರು ಆಗಂಗಿಲ್ಲ ಅವ್ರು. ನಿಮ್ದು ಸಾಬೂನು ಒಂದ್ ಸ್ವಲ್ಪ ಸಣ್ಣದಾಯ್ತಂದ್ರೆ ಹಂಗೆ ಕಲ್ಲಿಗೆ ಮೆಚ್ಚಿ ಹಚ್ಕೊತೀರೇನು ನೀವು? ಆಯ್ತದ ಬಿಸಾಕ್ತೀರಿ, ಮತ್ತೊಂದು ತಗೊಂಡ್ಬಂದ್ಬಿಡ್ತೀರಿ ಸಾಬೂನು. ಅವನ್ ಹೆಂಗದ ಲೆಕ್ಕ ನೋಡ್ರಿ ಮಹಾತ್ಮ ಗಾಂಧಿದು. ಹಂಗ ವ್ಯವಹಾರದಲ್ಲಿ ಲೋಪ ಸಲ್ಲದು. ವ್ಯವಹಾರ ಏನ್ ಮಾಡಬೇಕು, ಎಲ್ಲಾ ಜವಾಬ್ದಾರಿಗಳನ್ನ ಸರಿಯಾಗಿ ನಿಭಾಯಿಸಿ ಸಮಯ ಉಳಿದರೆ ಸತ್ಸಂಗ ಮಾಡಬೇಕು. ಸತ್ಸಂಗ ಮಾಡುವುದು ಕರ್ತವ್ಯ. ಬಸವಾದಿ ಶರಣರಾದ್ರೂ ಸಾಯಂಕಾಲ ಮಾಡ್ತಿದ್ರು ಅವ್ರು ಸತ್ಸಂಗ. ಮುಂಜಾನೆ ಅದೇ ಮಾಡ್ತಿದ್ದಿಲ್ಲ, ಮುಂಜಾನೆ ಕಾಯಕ ಮಾಡ್ತಿದ್ರು. 8 ತಾಸು ಫಸ್ಟ್ ಕ್ಲಾಸ್ ದುಡಿದು ಕಾಯಕ ಮಾಡಿ ಬಂದದ್ರೊಳಗ ಜಂಗಮ ದಾಸೋಹ ಮಾಡಿ ತಾವು ಉಂಡು ಏನ್ ಉಳಿತದ ಪ್ರತಿನಿತ್ಯ ಏನ್ ರೊಕ್ಕ ಉಳಿತದ ಅದು ದಾಸೋಹ ನಿಧಿಗೆ ಹಾಕಿಬಿಡ್ತಿದ್ರು. ಪ್ರಧಾನ ಮಂತ್ರಿ ಫಂಡ್ ಅಂತದಲ್ಲ, ಏನಾರ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಹಂಗ ಈಗ ನಿಧಿ ಅದಲ್ಲ ಪ್ರಧಾನ ಮಂತ್ರಿ ಅಕೌಂಟ್ನಾಗ, ಹಂಗ ನಮ್ಮ ಬಸವಣ್ಣವ್ರ ಕಾಲದಾಗೂ ಒಂದು ದಾಸೋಹ ನಿಧಿ ಹೆಚ್ಚಿತ್ತು. ಆ ನಿಧಿ ಅಮೌಂಟ್ ಎಷ್ಟಿತ್ತು ಅಂದ್ರೆ ಬಿಜ್ಜಳ ರಾಜನ್ಕಿಂತ ಹೆಚ್ಚಿತ್ತು. ಅಷ್ಟು ದೊಡ್ಡ ನಿಧಿ ಸಂಗ್ರಹ ಮಾಡಿದ್ರತ್ತ ಇವರೆಲ್ಲ ದುಡಿದು. ಅದೇ ಸಮಸ್ಯೆ ಆಯ್ತವ್ರಿಗೆ.
ಇವ್ರ ದುಡಿದು ನಿನ್ಕಿಂತ ಹೆಚ್ಚು ಅವ್ರು ಬೆಳಿಲಕತ್ತು ಕಲ್ಯಾಣದೊಳಗ ಅವ್ರದ್ದು ನಿಧಿ ಏನೆಲ್ಲ ಮಾಡೋ ಶಕ್ತಿ ಬಂದ್ಬಿಟ್ಟದ ಅವರಿಗೆ. ಇಂಡಿಯಾ ರಾಜ್ಯ ಅನ್ನಂಗ್ ಅವನಿಗೆ ಮಾಡಿಬಿಟ್ರು. ಅವನಿಗೆ ಇವರಿಗೆ ಭೇದ ಬಂತು. ಒಂದ್ ಅದಾರೆ ಮಾಡು, ಒಂದ್ ಇದುವರೆ ಮಾಡು, ಇದರಿಂದ ಕಳ್ತನ ಮಾಡುವುದು ಅಲ್ಲಿ ಹಾಕೊಂಡಿದೆ ಅಂತೇಳಿ ಎಲ್ಲ ಜಗಳ ಕಿರಿಕಿರಿ ಚಾಲು ಆಗ್ಬಿಡ್ತಾವ. ಆಮೇಲೆ ಯಾರೋ ಸುಳ್ಳು ಹೇಳಕ್ ಬಿಡ್ತಾರ. ಬಿದ್ದಳನ ಭಂಡಾರದನ್ ರೊಕ್ಕನೇ ಹೋಗಿ ದಾಸೋಹ ನಿಧಿಗೆ ಹಾಕ್ಲಕತ್ತಾನ ಬಸವಣ್ಣ ಅಂತ. ಆಮೇಲೆ ಭಂಡಾರಕ್ಕ ರೊಕ್ಕ ಎಣಸ್ಲಕ್ಕ ಎಲ್ಲರಿಗೂ ಅವ್ರೆ ರೊಕ್ಕ ಎಣಸಕ್ಕ ಎಲ್ಲ ಕ್ಲರ್ಕ್ಗಳಿಗೆ ಹೇಳ್ಬಿಡ್ತಾರ. ಅವೆಲ್ಲ ಮೊದಲು ಏನ್ ಲೀಸ್ಟ್ ಇತ್ತಲ್ಲ ಅದ್ರ 4 ಪಟ್ಟಾಗಿತ್ತಂತ ಬಿಜ್ಜಳನ ಭಂಡಾರ ಬಸವಣ್ಣನಿಂದ. ಅಂತ ಪರಿ ಬೆಳಕೇನ ಅದ್ರ ಇದರಂತ ತಗೊಂಡ್ ಅದೇ ಹೆಂಗ್ ಬೆಳ್ತಾನೆ ಸುಳ್ಳು ಹೇಳ್ತೀರಿ ಅನ್ನೋದು ಬೈದ್ನಂತ ಬಿಜ್ಜಳ ಮಾರ. ಹೀಗೆಲ್ಲ ಕಥೆಗಳು ಅಂದ್ರ ವ್ಯವಹಾರದಲ್ಲಿ ಭಯಂಕರ ಸ್ಟ್ರಿಕ್ಟ್. ಬಸವಣ್ಣವರು ವ್ಯವಹಾರದಲ್ಲಿ ಸ್ಟ್ರಿಕ್ಟ್ ಹೆಂಗಿತ್ತು ಗೊತ್ತ? ಒಂದು ಉದಾಹರಣೆ, ವ್ಯವಹಾರ ಅಂತ ಬಂದದ್ದಕ್ಕೆ ಹೇಳಕತ್ತೀನಿ ನಾನು. ಶಬ್ದ ವ್ಯವಹಾರ ಎನ್ನುವ ಶಬ್ದ ಬಂದದ್ದಕ್ಕೆ ಇಲ್ಲಿ ಹೇಳಕತ್ತೀವಿ. ವ್ಯವಹಾರದಲ್ಲಿ ನಾವು ಸರಿಯಾಗಿರಬೇಕು. ಏನಾಯ್ತು, ಬಸವಣ್ಣವರು ಬರ್ಕೋತ ಕೂತಿರ್ತಾರೆ, ಆಫೀಸ್ ಕೆಲಸ ಮಾಡ್ಕೋತ ಕೂತಿರ್ತಾರೆ. ಒಂದ್ ಹೊತ್ನಾಗ ಬಿಜ್ಜಳ ಮಹಾರಾಜ ಬಂದ್ಬಿಡ್ತಾನೆ ಬಸವಣ್ಣನ ಬಲ್ಲಿ ಮಾತಾಡ್ಸ್ಕೊತ ಕುಂದ್ರೆ. ಅವ ಕೇಳ್ತಾನೆ ಬಸವಣ್ಣ, ಏನು ನೀನು ಈ ಆಫೀಸ್ ಕೆಲಸಕ್ಕೆ ಸಂಬಂಧಪಟ್ಟಂತೆ ಏನಾರೇ ವಿಚಾರಣೆ ಮಾಡ್ಲಕ್ ಬಂದಿರೋ ಅಥವಾ ಸುಮ್ಮ ಲೋಕಾಭಿರಾಮವಾಗಿ ಉಭಯ ಕುಶಲೋಪರಿ ಮಾಡ್ಲಕ್ ಬಂದಿರೋ ಅಂತ. ನಿನ್ನ ಆಫೀಸ್ ಕೆಲಸದಾಗ ನಾನೇ ಕೇಳಕ್ ಹೋಗಲ್ಲಪ್ಪ, ಎಲ್ಲ ತಂದು ಪರ್ಫೆಕ್ಟ್ ಆಗಿ ಮಾಡ್ತಿದ್ದಿ, ಅದ್ರಾಗ ನಾ ಏನು ಕೇಳೋದಿಲ್ಲ ಹೇಳೋದಿಲ್ಲ, ಯಾಕೋ ಸ್ವಲ್ಪ ಬ್ಯಾಸರ ಬಂತು, ನೀನ್ ಸಂಗಟ ಬಂದು ಕೂತು ಒಂದ್ ಸ್ವಲ್ಪ ತಪ್ಪಿಂತಾನ ಏನೋ ಒಂದು ಮಾತಾಡ್ಕೊಂಡು ಸಂತೋಷ ಪಡ್ಬೇಕಂತ ಬಂದೀನಿ ಅನ್ನಂತ. ಆ ಕ್ಷಣನೇ ಮುಂದೊಂದು ದೀಪ ಇಟ್ಟಿದ್ರಂತ, ದೀಪ ಆರಿಸ್ಬಿಟ್ನಂತ ಬಸವಣ್ಣ. ಮುಂದಿದ್ದು ದೀಪ ಆರಿಸಿ ಮತ್ತೊಂದು ದೀಪ ಹಚ್ಚಿದ್ನಂತ. ಮತ್ತೊಂದು ದೀಪ ಹಚ್ಚಿದ, ಈ ದೀಪ ಆರಿಸಿದ, ಆ ದೀಪ ಹಚ್ಚಿಬಿಟ್ಟ. ಆಮೇಲೆಲ್ಲ ಹೊತ್ತು ಮುಗಿತು, ಎಲ್ಲ ಚಿಂತನೆ ಮಾಡಿದ್ರು, ವಚನ ಸಾಹಿತ್ಯ ಅವು ಇವು ಏನೇನೋ ಹೇಳಿದ್ರು. ಅವನಿಗೆ ಸಂತೋಷ ಆಯ್ತು, ಇವ್ರಿಗೆ ಸಂತೋಷ ಆಯ್ತು. ಎದ್ದು ಹೋಗೋ ಸಮಯದಲ್ಲಿ ಬಿಜ್ಜಳ ಮಹಾರಾಜಗ, ನಾನ್ ನಿನ್ ಸಂಗಟ ಪ್ರೈವೇಟ್ ಮಾತಾಡ್ಬೇಕಂತ ಬಂದೀನಿ ಅಂತ ಕೂಡಲೇ ಪಟ್ಟತ್ತ ದೀಪ ಆರಿದ್ದಲ್ಲ, ಊದ್ಬಿಟ್ಟಲ್ಲ, ಏನದು ಹಿಂಗ್ಯಾಕ? ಮಾರಾಯ, ಅದು ರಾಜಭಂಡಾರದ ಎಣ್ಣೆ ಒಳಗೆ ದೀಪ ಹಚ್ಚಿದ್ದೆ, ರಾಜಭಂಡಾರದ ಎಣ್ಣೆ ದೀಪದಾಗ ಆಫೀಸ್ ಕೆಲಸ ಮಾಡ್ತೀನಿ. ಈಗ ನೀ ಬಂದಕ್ಕೆ ನನ್ನ ಸಂಗಟ ಪ್ರೈವೇಟ್ ಮಾತಾಡೋ ಟೈಮ್ನೊಳಗೆ ರಾಜಭಂಡಾರಕ್ಕೆ ಬೊಕ್ಕಸಕ್ಕೆ ಖರ್ಚು ಬರ್ತದಲ್ಲ ಲೆಕ್ಕ ಮಾಡೋದು. ಆ ಬೊಕ್ಕಸಕ್ಕ ಈ ಎಣ್ಣೆ ಖರ್ಚು ಆಗ್ತದ ಅಂತ ಹೇಳಿ ನಾನು ನಂದು ವೈಯಕ್ತಿಕ ನಾನು ದುಡಿದು ನೀನೇನ್ ಸಂಬಳ ಕೊಟ್ಟಿದ್ದಲ್ಲ ಅದ್ರ ಎಣ್ಣೆ ಇದ್ರಾಗದ ನೋಡಿ. ಈ ಪಣತಿ ಒಳಗೆ ನೀವು ರಾತ್ರಿ ಬೆಳತನ ಕೂತ್ ಮಾತಾಡೋಣ. ಈ ಪಣತಿ ಒಳಗಿನ ಎಣ್ಣೆಗ ಆ ಪಣತಿ ಒಳಗಿನ ಎಣ್ಣೆ ಒಳಗಿನ ದೀಪದಾಗ ನಾನು ಆಫೀಸ್ ಕೆಲ್ಸಕ್ಕೆ ಮಾತ್ರ ಅದನ್ನ ಬಳಸ್ತೀನಿ ಅಂತ. ಎಂತದ ನೋಡ್ರಿ ಈಗಿನೂ ಆಫೀಸ್ ಕಾರ್ ಸಿಕ್ಕದಂದ್ರೆ ಸಾಕು, ಹೆಂಡ್ರ ಮಕ್ಕಳ ಕರ್ಕೊಂಡು ಆ ದೇಶ ಈ ದೇಶ ಎಲ್ಲ ಕಡೆ ತಿರುಗ್ತಾವ. ಇವಕ್ ನಿಷ್ಠೆ ಅಂತಾರೇನ್ರಿ, ಇವಕ್ ವ್ಯವಹಾರ ಅಂತಾರೇನ್ರಿ. ಇವೆಲ್ಲ ಅವ್ಯವಹಾರ, ದುರ್ವ್ಯವಹಾರ, ಭ್ರಷ್ಟ, ಇಷ್ಟ ಏನ್ ಬೈದ್ರು ನಾಚಿಕೆ ಇಲ್ಲ, ಅವ್ರಿಗೆ ಏನೇನು ಮನುಷ್ಯತ್ವ ಇಲ್ಲ. ಇವಕ್ಕೆಲ್ಲ ವ್ಯವಹಾರ ಅಂತಾರ. ಎಲ್ಲ ಹೊಲಸು ವಾತಾವರಣ. ಮತ್ತ ಅಂತ ಹೊಲಸರಲ್ಲಿ ಓಟ್ ಹಾಕಂತವ್ರು ಇನ್ನೇನು ಹೊಲಸಿರ್ಬೇಕು. ಅವ್ರಿಗೆ ಆರಿಸ್ಕೊಂಡು ಅವ್ರಿಗೆ ಮ್ಯಾಲ ದೊಡ್ಡವ್ರು ಕುರ್ಚಿ ಕುಂದ್ರು ಅವ್ರಿಗೆ ಇನ್ನ ಎಷ್ಟು ಹೊಲಸು ಬಂದಿರ್ಬೇಕು. ಅವ್ರು ಹೊಲಸಾನ ಹಡಿ ಅವ್ರದ್ದು ಎಷ್ಟು ವ್ಯವಹಾರ ಸೂಕ್ಷ್ಮತೆ ಹೆಂಗಿತ್ತು, ಏನಿತ್ತು, ಇವೆಲ್ಲ ಬಹಳ ವಿಚಾರ ಮಾಡಬೇಕು. ಈ ವ್ಯವಹಾರದಲ್ಲಿ ಆತ್ಮರು ಹೇಗಿರುತ್ತಾರೆ. ಯಾವನೋ ಒಬ್ಬ ರಾಮಕೃಷ್ಣ ಪರಮಹಂಸರು ಇರ್ಲಾರ್ದಾಗ ಹೋಗಿ ಅವ್ರ ಹಾಕಿ ಬುಡಕ ಒಂದಿಷ್ಟು ರೊಕ್ಕ ಇಟ್ಟು ಹೋಗ್ಬಿಟ್ಟಿರ್ತಾನೆ. ರಾಮಕೃಷ್ಣ ಪರಮಹಂಸರು ಹಾಕಿ ಬುಡಕ ರೊಕ್ಕ ಇಟ್ಟು ಹೋಗಿರ್ತಾನ. ಇವ್ ರಾಮಕೃಷ್ಣ ಪರಮಹಂಸರು ಸಾವಕಾಶ ಹೋಗಿ ಅದ್ರ ಮೇಲೆ ಹಿಂಗ್ ಬೆನ್ನಚ್ಚಿ ಮಕ್ಕೋಬೇಕಂತಾರ.
ಅದು ಒಮ್ಮಿದೊಳಗೆ ಎದ್ದು ಕೆಳಗೆ ಬಿಟ್ಬಿಡ್ತಾರೆ. ಏನಪ್ಪ ಚೋಳು ಹೊಡಿತ್ ನೋಡಪ್ಪ, ನನಗೆ ಚೋಳು ಹೊಡಿತ್ ನೋಡಪ್ಪ ಅಂತ. ಇಲ್ಲೆಲ್ಲಿ ಚೋಳು ಬರ್ತದೆ? ಸುತ್ತ ಸಾವಿರಾರು ಮಂದಿ ಸಿಗ್ತಾರೆ, ಎಲ್ಲಿ ಚೋಳು ಬರ್ತದೆ? ಇದ್ರಾಗ ಎಲ್ಲಿ ಚೋಳು ಬರ್ತದೆ? ತೆಗೆದು ನೋಡಿದ್ರೆ ಅದ್ರೊಳಗೆ ಒಂದು 4 ಯಾವ ನಾಣ್ಯಗಳು ಇಟ್ಟಿದ್ರು, ಫೈನ್ಗಳು. ಅಂದ್ರ ತನಗೆ ಗೊತ್ತಿಲ್ಲದ, ತನಗೆ ಸಂಬಂಧ ಇಲ್ಲದಂತ ಒಂದು ಯಾವುದೋ ದುಡ್ಡು ರಾಮಕೃಷ್ಣ ಪರಮಹಂಸರಿಗೆ ಚೋಳ್ಕೊಂಡಂಗೆ ಕಾಣ್ತಿತ್ತಂತ ಅವ್ರಿಗೆ. ಈಗ ನೋಡಿದ್ರೆ ಹಗಲು ರಾತ್ರಿ ಬರೇ ತಮ್ಮ ದುಡಿಮೆಗೆ ಸಂಬಂಧ ಇರ್ಲಾರ್ದ ದುಡ್ಡು ರಂಜ ಹೊಡೆದು ಭ್ರಷ್ಟಾಚಾರ ಮಾಡಿ ಅದೇ ನುಂಗಿ ಅದೇ ಹಾಕಿ ರಾಮಕೃಷ್ಣ ಪರಮಹಂಸರ ಹಾಸಿಗೆ ಕೆಳಗಿನ ನಾಣ್ಯ ಅವರಿಗೆ ಚೋಳು ಹೊಡೆದಂಗ ಆದ್ರ ಇವ್ರು ಕೇಳಿದ್ದೆ ಹಾಕಿ ಮಾತ್ಕೊಂಡು ಮಕ್ಕೊಂಡಾರಲ್ಲ. ಬರೀ ಅಂತದ್ರಾಗ ಮುಳುಗ್ಬಿಟ್ಟಾರ. ಇಂಥ ಜನರ ಮಧ್ಯೆ ಜೀವನ ಮಾಡ್ಲಕತ್ತೀವಿ. ಎಷ್ಟು ನಮಗ ಸಂಬಂಧ ಇಲ್ಲದಂತ ಒಂದು ವಾತಾವರಣದಾಗ ನಾವು ಜೀವನ ಮಾಡ್ಲಕತ್ತೀವಿ. ಇಂಥ ಒಂದು ಕಲುಷಿತ ವಾತಾವರಣದೊಳಗೆ ನಾವು ಆನಂದ ಅದೀವಲ್ಲ, ಇದಕ್ಕೆ ಪರಮಾತ್ಮನ ಕರುಣೆ ಇದ್ದದ್ದು ಪ್ರೂಫ್ ಇದು. ನಮ್ಮ ಮೇಲೆ ಪರಮಾತ್ಮನ ಕರುಣೆ ಆದ ಅನ್ನೋದು ಇದು ಒಂದು ಸಾಕ್ಷಿ. ಇದು ಹೌದು, ರುಜುವಾತು ಪಡಿಸ್ತದ. ಇಷ್ಟ ಆನಂದದೀವಿ ಇಂಥ ಒಂದು ಹೊಲಸು ವಾತಾವರಣದಾಗ ಸಹಿತ ಅಂತೇಳಿ ಏನಾಯ್ತು, ಇಬ್ರು ವ್ಯವಹಾರ ಮಾಡ್ತಾರ. ವ್ಯವಹಾರಂ ದ್ರೋಹ ಚಿಂತನ. ದ್ರೋಹ ಅಂದ್ರೆ 2. ವ್ಯವಹಾರ ಮಾಡಾಗ ಹಿಂಗ, ಆಧ್ಯಾತ್ಮ ಸಾಧನೆ ಮಾಡಾಗ ಹಂಗ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮತ್ತೆ ನಾಳೆ ಹೇಳ್ತಾರ. ಇಂಟ್ರೆಸ್ಟಿಂಗ್ ಪಾಠ ಆದ ಇಲ್ಲ ಇದು? ಏನಾರ ಅಂತಿರ್ತಾರ, ಏನು ಶಾಸ್ತ್ರ ಹೇಳ್ತಿ, ಹಿಂಗ್ ಮಾತಾಡ್ತಿ. ಹಿಂಗ್ ಮಾತಾಡೋದು ವ್ಯವಹಾರ ಕಾಲದಲ್ಲಿ ಹಿಂಗ್ ಮಾತಾಡಬೇಕಾಗ್ತದೆ, ಮಾತಾಡಬೇಕು. ಹೇಳ್ತೈತ ಅಂತ ಸತ್ಸಂಗ ಮಾಡ್ತೀವಿ ನೋಡಿ, ಹೆಂಗ್ ಮಾತಾಡ್ತಿ ನೋಡಿ ನೀನು. ಸತ್ಸಂಗ ಹೇಳ್ತೀನಿ ಕೇಳಕ್ಕೆ ಕೂತ್ರೆ ಏನ್ ಹಾಕಿದ್ದು ತಿಂದು ಹೇಳಿದ್ದು ಕೇಳಿ ಕೂಡಂದ್ರೆ ಕೂಡು, ಹೇಳಂದ್ರೆ ಹೇಳು, ಮಾಡಿದ್ರಂದ್ರೆ ಏನ್ ಮಾಡ್ತೀರ? ಅವಾಗ ವ್ಯವಹಾರ ಮಾಡ್ಬೇಕ ಮಾಡಬಹುದ? ಮತ್ತ ಏನ್ 3 ಹೊತ್ತು ಸತ್ಸಂಗ ಹೇಳ್ತಿದ್ದಿ, ನಾನು ನನ್ನದು ಅನ್ನೋದು ಬಿಡ್ಬೇಕು, ಎಲ್ಲರೂ ಒಂದೇ ಅನ್ಬೇಕಂತ ಹೇಳ್ತಿದ್ದಿ. ಇಲ್ಲಿ ನೋಡಿದ್ರೆ ನನ್ನ ಮೇಲೆ ನೋಡಿ ಎಷ್ಟು ಟಬರ್ ತೋರಿಸ್ತಿದಿ ಅಂತ. ಟಬರ್ ತೋರಿಸೋದು ಒಂದು ವ್ಯವಹಾರ ಅದು. ತೋರಿಸ್ಲಿಲ್ಲ ಅಂತಂದ್ರೆ ಅವ್ರು ಟಬರ್ ತೋರಿಸ್ತಾರ ನಮಗ. ಅವರು ಆನಂದವಾಗಿರ್ಬೇಕು, ನಾವು ಆನಂದವಾಗಿರ್ಬೇಕು. ಯಾರ್ಯಾರು ತಮ್ಮ ಕರ್ತವ್ಯಗಳನ್ನ ನಿರ್ಲಕ್ಷ್ಯ ಮಾಡ್ತಾರೆ, ಅವರಿಗೆ ಎಚ್ಚರಿಕೆಯಿಂದ ಅವರವರ ಕರ್ತವ್ಯಗಳನ್ನ ನಿಭಾಯಿಸ್ಲಿಕ್ಕೆ ಹೇಳಬೇಕು. ಅವ್ರಿಗೆ ನಿಭಾಯಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂದ್ರೆ ಕರುಣೆ ತೋರಿ ಅವರಿಗೆ ಪ್ರೀತಿಯಿಂದ ಸಹಾಯ ಸಹಕಾರ ಮಾಡಬೇಕು. ಎಲ್ಲ ಮಾಡಬೇಕು, ಏನೆಲ್ಲ ಮಾಡಬೇಕು. ಮಾಡಿ ನಮ್ಮ ಆನಂದ ನಾವು ಮುಣಬೇಕು. ಶಾಸ್ತ್ರ ಮತ್ತು ಬದ್ಧವಾಗಿ ಒಂದು ವ್ರತ ನಿಯಮದಿಂದ ಏನ್ ಆಚರಣೆ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಯಾಕ ಸುಳ್ಳು ಹೇಳ್ತಾರೆ, ಇದನ್ನ ಹೇಳ್ತಾರೆ ಅನ್ನುವಂತ ಒಂದು ವ್ಯವಹಾರಕ್ಕೆ ಬಂದು ಕುಳ್ಳ ಬಂದಿತ್ತು. ಸುಳ್ಳು ಅನಿಸ್ತಿರ್ತದೆ. ವ್ಯವಹಾರ ಕರೆಕ್ಟ್ ಅವ್ರಿಗೆ ನೀವು ವ್ಯವಹಾರಕ್ಕೆ ಹಾಕಿರ್ತಾರೆ ಅನ್ನುವಂತ ಒಂದು ವಿಚಾರ ಬರ್ತದೆ. ವ್ಯವಹಾರ ಕಾಲದಲ್ಲಿ ವ್ಯವಹಾರ ಮಾಡಬೇಕು, ಪರಮಾರ್ಥ ಕಾಲದಲ್ಲಿ ಪರಮಾರ್ಥ ಸಾಧನೆ ಮಾಡಬೇಕು. ಇಲ್ಲ ಅಂತಂದ್ರೆ ಸೂಕ್ಷ್ಮ ಶರೀರ ಅಂತೇನದಲ್ಲ, ಅದಕ್ಕೆ ದೊಡ್ಡ ನಷ್ಟ ಬರ್ತದೆ. ಅದು ಕಳ್ಕೊಳ್ಳೋ ಚಾನ್ಸಸ್ ಬಂದ್ಬಿಡ್ತದೆ. ಕಳ್ಕೊಳ್ಳೋ ಚಾನ್ಸ್ ಆಗ್ತದೆ. ಈಗ ಸ್ವಾತಂತ್ರ್ಯ ಅನ್ನೋದು ಹಿಂದಿನ ಹಿರಿಯರೆಲ್ಲರೂ ತಮ್ಮ ಪ್ರಾಣಾರ್ಪಣೆ ಮಾಡಿ ಒಂದು ಸ್ವಾತಂತ್ರ್ಯ ಅಂತ ಕೊಟ್ಟಾರೆ. ಸ್ವಾತಂತ್ರ್ಯ ಕೊಟ್ಟ ಮೇಲೆ ಆ ಸ್ವಾತಂತ್ರ್ಯವನ್ನು ಮುಂದಿನವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಎಲ್ಲರೂ ಸಂತೋಷವಾಗಿರ್ಲಿ ಅನ್ನೋದಕ್ಕೆ ಸ್ವಾತಂತ್ರ್ಯ ಕೊಟ್ಟರು. ಸಂತೋಷವಾಗಿರ್ಲಿಕ್ಕೆ ಇರ್ತೀನಿ ಅಂತ ಹೇಳಕ್ಕೆ ಸ್ವೇಚ್ಛಾಚಾರ ಮನಸ್ಸಿಗೆ ಬಂದಂಗೆ ನಡ್ಕೊಂಡ್ರೆ ಏನಾಗ್ತದ? ಪದ್ಧತಿ ಬಿಟ್ಟು ಬದುಕು ಮಾಡಿದ್ರೆ ಸ್ವಾತಂತ್ರ್ಯ ಕಳ್ಕೊತೀವಿ ಅಷ್ಟೇ. ಅದೇ ರೀತಿ ವ್ಯವಹಾರದಲ್ಲಿ ನೀವೇನಾರ ಲೋಪ ಮಾಡಿದ್ರಿ ಅಂದ್ರೆ ನಿಮ್ಮ ಸ್ಥೂಲ ಶರೀರ ಕಳ್ಕೊತೀರಿ, ಸೂಕ್ಷ್ಮ ಶರೀರ ಭಯಂಕರ ಯಾತನೆಗೆ ಈಡಾಗ್ಬಿಡ್ತದೆ. ವ್ಯವಹಾರ ಇರೋದೇ ನಿಮ್ಮ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ದೇಹ ಮನಸ್ಸುಗಳನ್ನ ಸಕ್ಷಮವಾಗಿ ಇಟ್ಕೊಳ್ಳೋದಕ್ಕೆ, ಚೆನ್ನಾಗಿ ಇಟ್ಕೊಳ್ಳೋದ್ರ ಸಲುವಾಗಿ ವ್ಯವಹಾರ ಮಾಡೋದು. ಅದನ್ನ ಬಿಟ್ಟರೆ ಅಂದ್ರ ನಿಮ್ಗ ಲಂಗುಟಿ ಇರ್ಲಾರ್ದಂಗ್ ಮಾಡ್ತಾರ, ಬನೀನು ಚಡ್ಡಿ ಇರ್ಲಾರ್ದಂಗ್ ಮಾಡಿ ಬಕ್ಕಲೆ ಮಾಡಿ ಕುಂಡಿ ಮೇಲೆ ಒಂದು ಉಳಿಸ್ತಾರ. ನಾವು ವ್ಯವಹಾರ ಮಾಡ್ಲಿಲ್ಲ ಅಂತಂದ್ರ ವ್ಯವಹಾರದೊಳಗೆ ಬಂದೋಬಸ್ತ್ ಇದ್ರೆ ಲೆಕ್ಕ. ಎಲ್ಲರೂ ಹೋಗಿ ನಾವು ಬಹಳ ದೊಡ್ಡ ವಚನ ಕಲ್ತೀವಿ, ಬಹಳ ದೊಡ್ಡ ಶಾಸ್ತ್ರ ಕಲ್ತೀವಿ ಅಂತ ಹೇಳಿ ಏನಾರ ಹೇಳಕ್ ಹೋದ್ರ
ಅಲ್ಲದು ವ್ಯವಹಾರ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾಯ್ಕೊಂಡು ಹೋಗ್ಬೇಕಾದ್ರೆ ವ್ಯವಹಾರ ಬೇಕೇ ಬೇಕು. ಮನೆಗೆ ವೈರಿಂಗ್ ಚೆನ್ನಾಗಿ ಇಟ್ಕೋಬೇಕಲ್ರಿ. ವೈರ್ ಸೂಟ್ ಹೋದ್ರೆ ಎದರ್ಲೆ ಕರೆಂಟ್ ಹಚ್ಕೋತೀರಿ, ಎದರ್ಲೆ ಫ್ಯಾನ್ ಮಾಡ್ಕೋತೀರಿ. ವೈರು ಫ್ಯೂಸು ಅವೇನೇನದಾವ ಎಲ್ಲ ಚೆನ್ನಾಗಿದ್ರೆ ಅಲ್ಲ, ಅವು ಚೆನ್ನಾಗಿ ಇಟ್ಕೋಬೇಕಾದ್ರೆ ವ್ಯವಹಾರ ಮಾಡ್ಬೇಕಾಗ್ತದೆ. ಸುಮ್ಮನೆ ಕರೆಂಟ್ ಬಂದ್ರೆ ಹೆಂಗ್ ಬರ್ತದೆ? ಸುಮ್ಮನೆ ಜ್ಞಾನ ಬಂದ್ರೆ ನಿಮ್ ಶರೀರ ಮನಸ್ಸುಗಳು ಇರ್ಲಿಲ್ಲ ಅಂದ್ರೆ ಅದನ್ನ ಜ್ಞಾನ ಮಾಡ್ಕೋತೀರಿ. ಶರೀರ ಮನಸ್ಸುಗಳು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ವ್ಯವಹಾರ ಮಾಡಬೇಕು. ಅವು ಚೆನ್ನಾಗಿ ಅದಕ್ಕೆ ಇಟ್ಕೊಂಡಿರಿ ಅಂತಂದ್ರೆ ಬ್ರಹ್ಮಜ್ಞಾನ ಸಾಧನೆ ಮಾಡುವುದಕ್ಕೆ, ಬರೀ ಅವ್ರದೇ ಒಂದು ಸಿಂಗಾರ ಮಾಡೋದಕ್ಕಲ್ಲ. ಸಿಂಗಾರ ಮಾಡೋದಕ್ಕಲ್ಲ. ಒಬ್ಬಕ್ಕೆ ತೂಕ ಬಹಳ ವಜನ್ನಾಗಿ ನನಗೆ ಅನ್ಸ್ಲಕತ್ತಿತ್ತ. ಹೋಗಿ ಚಪ್ಪಲಿ ಬಿಟ್ಟು ಬಂದವತ್ತ ಮತ್ತೆ ತಕ್ಕಡಿ ಮೇಲೆ ನಿಂತವತ್ತ. ಏನು ಒಂದ್ ಸ್ವಲ್ಪ ಒಂದು ಅರ್ಧ ಕಿಲೋ ಪಾವು ಕಿಲೋ ಕಡಿಮೆ ಆಯ್ತು. ಮತ್ ಬಗಲೊಂದು ವ್ಯಾನಿಟಿ ಬ್ಯಾಗ್ ತೆಗೆದು ಬಿಟ್ಲಂತ, ಇನ್ನೊಂದಿಷ್ಟು ಕಡಿಮೆ ಆಯ್ತು. ಏನ್ ಮಾಡಿದ್ರು ಅದು 70 ಬರೋವಲ್ದು ತೂಕ. ಏನ್ ಮಾಡ್ಬೇಕು? ಅಷ್ಟೊಂದು ವಜ್ಜೆ ಆದ್ರೆ ಹೆಂಗ ಅಂತ ಚಿಂತೆ ಆಯ್ತಂತ. ಗಂಡ ಹೇಳಿದ್ನಂತ, ಹೋಗಿ ಒಂದ್ ಚಂಬು ನೀರು ತಗೊಂಡು ಮಾರಿ ತೊಳ್ಕೊಂಡ್ ಬಾ, ನೋಡಂಗಿರ್ತ. ಒಂದ್ ಚಂಬು ನೀರು ತೊಳ್ಕೊಂಬಂದ್ರ ಒಂದ್ 4 ಕಿಲೋ ಕಡಿಮೆ ಆಯ್ತು. ಅಷ್ಟು ಮೇಕಪ್ ಮಾಡ್ಕೊಂಡಿದ್ರು. ಫೌಂಡೇಶನ್ ನೆಲ್ಲಾಗ ಹೆಂಗ್ ಫೌಂಡೇಶನ್ ಹಾಕ್ತಿರಲ್ಲ ಹಂಗ ಮುಖಕ್ಕೆ ಫೌಂಡೇಶನ್ ಹಾಕ್ತಾರಂತ. ಅವ್ರು ಫೌಂಡೇಶನ್ ಹಾಕಿ ಅದ್ರ ಮೇಲೆ ಏನ್ ಬೇಕಾದ ಆಕಾರ ಮಾಡ್ಕೊತಾರ. ಹಂಗ ಈ ಶರೀರ ಮೇಂಟೈನ್ ಮಾಡೋದಂದ್ರ ಅದು ಮೇಕಪ್ ಮಾಡಿ ಅದ್ರ ಆಕಾರ ತಪ್ಪದಲ್ಲ. ಆರೋಗ್ಯಯುತವಾಗಿ ಮನಸ್ಸು ಭಾರವಾಗದ ಹಾಗೆ, ಮನಸ್ಸು ಬಂಧನಕ್ಕೊಳಗಾಗದ ಹಾಗೆ, ಶರೀರ ಆಲಸ್ಯಕ್ಕೊಳಗಾಗದ ಹಾಗೆ, ಶರೀರ ರೋಗಕ್ಕೊಳಗಾಗದ ಹಾಗೆ ಅದನ್ನ ಉಲ್ಲಾಸದಲ್ಲಿ ಇಟ್ಕೊಂಡು ಹೋಗಿದ್ರೆ ನಿಮಗೆ ಬ್ರಹ್ಮಜ್ಞಾನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಸಲುವಾಗಿ ನಾವು ವ್ಯವಹಾರ ಮಾಡ್ಲೇಬೇಕು. ವ್ಯವಹಾರ ಮಾಡ್ಲಿಲ್ಲ ಅಂತಂದ್ರೆ ಕೆಲಸ ಆಗಲ್ಲ. ವ್ಯವಹಾರದ ಮಹತ್ವ ತಿಳಿಸಿ ಹೇಳೋದಕ್ಕೆ ಇವತ್ತಿನ ಪಾಠ. ಇನ್ನ ಮುಂದೆ ಈ ವ್ಯವಹಾರ ಮಾಡ್ಕೋತ ಬ್ರಹ್ಮಜ್ಞಾನ ಮಾಡ್ಕೊಂಡು ಮುಂದೆ ವ್ಯವಹಾರದ ಅವಶ್ಯಕತೆ ಕಡಿಮೆ ಹಾಕೋತ ಹೋಗ್ತದೆ. ಬ್ರಹ್ಮಜ್ಞಾನದ ಪ್ರಮಾಣ ಹೆಚ್ಚಾಕೋತ ಹೋಗ್ತದೆ. ಹೆಚ್ಚಾಕೋತ ಹೋಗಿ ಅಷ್ಟೊತ್ತಿಗೆ ಆಯುಷ್ಯ ಮುಗಿದಿರ್ತದೆ. ಸಾಕು ನಡಿಯಪ್ಪ ಅಂತ ಜಿಂದಾಬಾದ್ ಇನ್ಕುಲಾಬ್ ಜಿಂದಾಬಾದ್ ಸಾಕು ಅಷ್ಟೇ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಮುಂದೆ ನಮಗೆ ಅಂತರ್ಮುಖಿ ಮತ್ತು ನ್ಯಾಯಮುಖಿ ಆಗತಕ್ಕಂಥ ಜ್ಞಾನಿ ಪುರುಷನಿಗೆ ಮತ್ತು ಅಜ್ಞಾನಿ ಪುರುಷನಿಗೆ ಇರ್ತಕ್ಕಂಥ ವಿಶೇಷ ಗುಣಗಳನ್ನು ನಮಗೆ ತಿಳಿಸಿಕೊಟ್ಟು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಈಗ ಮುಂದಿನ